ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ನಕಾಶೆ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 6 ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಡೀಟೇಲ್ ಆಗಿ ನೋಟ್ಸನ್ನು ಡಿಸ್ಕಸ್ ಮಾಡೋಣ. ಇದರಲ್ಲಿ ಯಾವೆಲ್ಲ ಫಿನಾಮಿನಾ ಬರ್ತವೆ ಮತ್ತು ಹೇಗೆಲ್ಲ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟ್ರಲ್ಲಿ ಬಂದ್ಬಿಟ್ಟು ಸುಮಾರು ಡೆಫಿನೇಷನ್ಗಳನ್ನು ನೇರವಾಗಿ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಚಾಪ್ಟ್ರಲ್ಲಿ ಬರುವಂಥ ಡೆಫಿನೇಷನ್ಗಳು, ಕಾನ್ಸೆಪ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಚಾಪ್ಟ್ರಲ್ಲಿ 2019ರಲ್ಲಿ ನಡೆದಿರುವಂಥ GPSR ಎಕ್ಸಾಮ್ನಲ್ಲಿ ನಿಷೇಚನ ಮತ್ತು ಜರಾಯುಗಳ ಸಂತಾನೋತ್ಪತ್ತಿ ವ್ಯತ್ಯಾಸವನ್ನು ಕೇಳಿದರು. ನಿಷೇಚನ ಡೆಫಿನೇಷನನ್ನು ಕೇಳಿದರು. ಹೀಗೆ ಸುಮಾರು ಎಕ್ಸಾಂಪಲ್ ಕ್ವಶನ್ಸ್ಗಳನ್ನು 2019ರಲ್ಲೂ ಕೂಡ ಕೇಳಿದ್ದಾರೆ, 2022ರಲ್ಲೂ ಕೂಡ ಕೇಳಿದ್ದಾರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಅಧ್ಯಾಯ 6 ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಂತಾನೋತ್ಪತ್ತಿ ಎಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಸಂತಾನೋತ್ಪತ್ತಿ ಎಂದರೆ ಏನು? ಜೀವಿಗಳು ತಮ್ಮದೇ ರೀತಿಯ ಹೊಸ ಜೀವಿಗಳನ್ನು ಉತ್ಪತ್ತಿ ಮಾಡುವ ಪ್ರಕ್ರಿಯೆಯನ್ನು ಸಂತಾನೋತ್ಪತ್ತಿ ಅಥವಾ ಒಂದು ಜೀವಿಯಿಂದ ಮತ್ತೊಂದು ಹೊಸ ಜೀವಿ ಉಂಟಾಗುವ ಪ್ರಕ್ರಿಯೆಗೆ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಸಂತಾನೋತ್ಪತ್ತಿ ಅಂದರೆ ಏನಪ್ಪ ಅಂದರೆ ಜೀವಿಗಳು ತಮ್ಮದೇ ರೀತಿಯಾದ ತಮ್ಮನ್ನೇ ಹೋಲುವ ಮತ್ತೊಂದು ಜೀವಿಗೆ ಜನ್ಮವನ್ನು ನೀಡುವಂಥ ಪ್ರಕ್ರಿಯೆಗೆ ಸಂತಾನೋತ್ಪತ್ತಿ ಅಂತ ಹೇಳಿ ಕರೀತಾರೆ. ಉದಾಹರಣೆಯನ್ನು ನೋಡೋದಾದರೆ ಮಾನವರು ಮಕ್ಕಳನ್ನು ಜನ್ಮ ನೀಡುವುದು, ಸಸ್ಯಗಳು ಬೀಜಗಳ ಮೂಲಕ ಹೊಸ ಸಸ್ಯವನ್ನು ಉತ್ಪತ್ತಿ ಮಾಡುವಂಥದ್ದು. ಇದು ಜೀವಿಗಳ ಜಾತಿಯ ಉಳಿವು ಮತ್ತು ಸಂಖ್ಯೆಗೆ ಅಭಿವೃದ್ಧಿಗೆ ಅತ್ಯಂತ ಅಗತ್ಯವಾಗಿರುವಂಥದ್ದು. ಸಂತಾನೋತ್ಪತ್ತಿ ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ ಆ ಜೀವಿಗಳು ತಮ್ಮದೇ ಆದ ಸಂತಾನೋತ್ಪತ್ತಿಯ ಮೂಲಕ ತಮ್ಮದೇ ಆದ ವಂಶವಾಹಿಯನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಅವುಗಳ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು ಅಗತ್ಯವಾಗಿದೆ. ಸಂತಾನೋತ್ಪತ್ತಿಯಲ್ಲಿ ಪ್ರಮುಖ ವಿಧಗಳಿದ್ದಾವೆ. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಥವಾ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತಂದರೆ ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ಗಂಡು ಮತ್ತು ಹೆಣ್ಣು ಪ್ರಾಣಿಗಳ ಗ್ಯಾಮೆಟ್ಗಳು. ಗ್ಯಾಮೆಟ್ ಅಂದರೆ ಏನಪ್ಪ ಅಂದರೆ ಗಂಡಿನಲ್ಲಿ ಉಂಟಾಗುವಂತಹ ವೀರ್ಯಾಣುಗಳು, ಹೆಣ್ಣು ಪ್ರಾಣಿಗಳಲ್ಲಿ ಉಂಟಾಗುವಂಥ ಅಂಡಾಣುಗಳು ಎರಡೂ ಕೂಡ ಒಂದಾಗಿ ಈ ಸಂಯೋಜನೆಯಿಂದ ಜೈಗೋಟ್ ಉಂಟಾಗಿ ಹೊಸ ಜೀವಿ ಬೆಳೆಯುತ್ತದೆ. ಇದಕ್ಕೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಅಥವಾ ಗಂಡು ಮತ್ತು ಹೆಣ್ಣಿನ ದೈಹಿಕ ಸಂಪರ್ಕದಿಂದಾಗಿ ಉಂಟಾಗುವಂಥ ಸಂತಾನೋತ್ಪತ್ತಿಯನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮಾನವರು, ಹಕ್ಕಿಗಳು, ಸಸ್ತನಿಗಳು, ಮೀನು ಇವುಗಳು ಇಲ್ಲಿ ಲೈಂಗಿಕವಾಗಿ ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು. ಹಾಗಾದರೆ ಈ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಲಾಭಗಳು ಏನಪ್ಪ ಅಂದರೆ ಸಂತಾನದಲ್ಲಿ ವೈವಿಧ್ಯತೆ ಇರುತ್ತದೆ, ಪರಿಸರಕ್ಕೆ ಹೊಂದಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಅಂತ ಇದೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಅಥವಾ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತಂದರೆ ಒಂದೇ ಪೋಷಕದಿಂದ ಸಂತಾನೋತ್ಪತ್ತಿ ಅಥವಾ ಗ್ಯಾಮೆಟ್ಗಳ ಸಂಯೋಜನೆ ಇಲ್ಲದೆ ಉಂಟಾಗುವಂಥ ಜೀವಿಗಳಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಅಥವಾ ಒಂದು ಜೀವಿ ಯಾವುದೇ ಇನ್ನೊಂದು ಜೀವಿಗೆ ಭೌತಿಕವಾಗಿ ಸಂಪರ್ಕ ಹೊಂದದೆ ಇನ್ನೊಂದು ಜೀವಿಗೆ ಜನ್ಮವನ್ನು ನೀಡುವಂಥ ಒಂದು ಪ್ರಕ್ರಿಯೆಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಉದಾಹರಣೆಗೆ ಹೈಡ್ರಾ, ಅಮೀಬಾ, ಕೆಲವು ಸಮುದ್ರ ಜೀವಿಗಳು ಇವು ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಇದರ ಲಾಭ ಏನಪ್ಪ ಅಂದರೆ ಇವು ಅತ್ಯಂತ ವೇಗವಾಗಿ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಯಾವುದೇ ರೀತಿಯಾದ ಸಂಗಾತಿಯ ಅಗತ್ಯ ಇರುವುದಿಲ್ಲ. ಪ್ರಾಣಿಗಳಲ್ಲಿ ಈ ರೀತಿಯಾದ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತದೆ. ಮುಂದಿನ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗಂಡು ಸಂತಾನೋತ್ಪತ್ತಿಯ ಭಾಗಗಳು ಅಥವಾ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಯಾವ ಯಾವ ಭಾಗಗಳು ಬರ್ತವೆ ಅನ್ನೋದನ್ನು ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಉದಾಹರಣೆಗೆ ಗಂಡು ಪ್ರಾಣಿಗಳಲ್ಲಿ ಅಥವಾ ಇಲ್ಲಿ ಮಾನವನನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಅಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಮುಖ್ಯವಾದ ಭಾಗಗಳಿದ್ದಾವೆ. ಮೊದಲನೇದಾಗಿ ವೃಷಣಗಳು ಅಥವಾ ಟೆಸ್ಟಿಸ್ ಅಂತ ಹೇಳಿ ಕರಿತೀವಿ.
ಇವು ವೀರ್ಯಗಳನ್ನು ಉತ್ಪತ್ತಿ ಮಾಡುತ್ತವೆ. ಟೆಸ್ಟೋಸ್ಟೆರಾನ್ ಎನ್ನುವಂಥ ಹಾರ್ಮೋನನ್ನು ಇದು ಸ್ರವಿಸುತ್ತೆ. ಇದು ಎಲ್ಲಿಯಪ್ಪ ಅಂದರೆ ವೃಷಣ ಕೋಶಗಳಲ್ಲಿ ಇದು ಉತ್ಪತ್ತಿ ಆಗುವಂಥದ್ದು. ಇಲ್ಲಿ ವೃಷಣಗಳನ್ನು ಹೊಂದಿರುತ್ತೆ. ವೃಷಣಗಳು ತಾಪಮಾನವನ್ನು ನಿಯಂತ್ರಿಸುತ್ತವೆ. ಮತ್ತು ಇಲ್ಲಿ ಶುಕ್ರವಾಹಿನಿ ಅಂತಂದರೆ ವೀರ್ಯನಾಳ ಅಂತೇಳಿ ಕರಿಬೋದು. ವೀರ್ಯನಾಳ ಇರುತ್ತೆ. ಇಲ್ಲಿ ವೀರ್ಯಾಣುಗಳನ್ನು ವೃಷಣಗಳಿಂದ ಮುಂದಕ್ಕೆ ಸಾಗಿಸುತ್ತದೆ. ವೀರ್ಯಾಣುಕೋಶ ಅಂದರೆ ವೀರ್ಯಾಣುಗಳು. ಈ ವೀರ್ಯಾಣುಗಳ ಸಂಗ್ರಹ ಮತ್ತು ಪರಿಪಕ್ವತೆ ನಡೆಯುತ್ತದೆ. ಇಲ್ಲಿ ಶುಕ್ರ ಗ್ರಂಥಿಗಳು ಅಥವಾ ವೀರ್ಯ ಗ್ರಂಥಿಗಳು ಇರ್ತವೆ. ಈ ಒಂದು ವೀರ್ಯ ದ್ರವ ಅಂದರೆ ಇಲ್ಲಿ ವೀರ್ಯ ಅಂತ ನಾವು ಬರಿಬೇಕಾಗಿತ್ತು, ಇಲ್ಲಿ ಶುಕ್ರ ಅಂತ ಬಂದಿದೆ. ಇವುಗಳಿಗೆ ಶುಕ್ರಾಣುಗಳು ಕೂಡ ಅಂತ ಹೇಳಿ ಕರೀತಾರೆ ಸಂಸ್ಕೃತದಲ್ಲಿ. ಹಾಗಾಗಿ ಈ ಶುಕ್ರಾಣು ಅಥವಾ ವೀರ್ಯ ದ್ರವಕ್ಕೆ ಪೋಷಕ ದ್ರವವನ್ನು ಸೇರಿಸುತ್ತದೆ. ಆವಾಗ ಇಲ್ಲಿ ಪ್ರೊಟೆಸ್ಟ್ ಗ್ಲ್ಯಾಂಡ್ ಎನ್ನುವಂಥದ್ದು ಇದು ವೀರ್ಯಾಣುಗಳ ಚಲನೆಗೆ ಸಹಾಯವನ್ನು ಮಾಡುತ್ತದೆ. ಇಲ್ಲಿ ದ್ರವವನ್ನು ಸೇರಿಸುವುದರಿಂದ ಇಲ್ಲಿ ಶುಕ್ರವು ಹೆಣ್ಣಿನ ದೇಹಕ್ಕೆ ಸೇರಿಸಲು ಇದು ಸಹಾಯವನ್ನು ಮಾಡುತ್ತದೆ. ಓಕೆ, ಈ ರೀತಿಯಾಗಿ ಗಂಡು ಸಂತಾನೋತ್ಪತ್ತಿಯ ರಚನೆ ಇರುತ್ತೆ. ಇದು ಏನಪ್ಪ ಅಂದರೆ ಇವುಗಳಿಗೆ ಟೆಸ್ಟಿಸ್ ಅಂತ ಹೇಳಿ ಕರಿತೀವಿ ಅಥವಾ ವೃಷಣಗಳು ಅಂತ ಹೇಳಿ ಕರಿತೀವಿ. ಈ ವೃಷಣ ಇಲ್ಲಿಂದ ಇಲ್ಲಿವರೆಗೆ ಹೋಗಿರೋದಕ್ಕೆ ವೃಷಣನಾಳ ಅಂತೇಳಿ ಕರಿತೀವಿ. ಇವು ವೃಷಣಗಳು, ಇವು ವೃಷಣನಾಳಗಳು. ಸೊ ಇವಾಗ ಸಂತಾನೋತ್ಪತ್ತಿಯಲ್ಲಿ ಇದು ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಈ ಒಂದು ಸಂತಾನೋತ್ಪತ್ತಿಯ ಭಾಗ ಆಗಿರುವಂಥ ಈ ವೃಷಣಗಳೇನಿದ್ದಾವೆ ಇದರಲ್ಲಿ ಮನುಷ್ಯನಲ್ಲಿ ಉಂಟಾಗಿರುವಂತಹ ಒಂದು ಹಾರ್ಮೋನ್ ಯಾವುದಪ್ಪ ಅಂದರೆ ಟೆಸ್ಟೋಸ್ಟೆರಾನ್ ಎನ್ನುವಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ. ಟೆಸ್ಟೋಸ್ಟೆರಾನ್ ಎನ್ನುವಂಥ ಹಾರ್ಮೋನ್ ರಿಲೀಸ್ ಆದಾಗ ಈ ಒಂದು ಗಂಡು ಜೀವಿಯಲ್ಲಿ ಸಂತಾನೋತ್ಪತ್ತಿಯ ಒಂದು ಜಾಗೃತಿ ಮೂಡುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ವೃಷಣಗಳೇನು ಮಾಡ್ತಾವಪ್ಪ ಅಂದರೆ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಿದ ನಂತರ ಈ ಒಂದು ವೀರ್ಯಾಣುಗಳ ಹೊರಭಾಗದಲ್ಲಿ ಇಲ್ಲಿ ಯಾವ ಒಂದು ಕೋಶ ಇರುತ್ತೆ ಅಂದರೆ ಅಲ್ಲಿ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ. ಈ ವೃಷಣಗಳ ಹೊರಭಾಗದಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಇರುತ್ತೆ. ಅದರ ಒಂದು ಸಹಾಯದಿಂದ ಈ ಒಂದು ವೀರ್ಯಾಣುಗಳು ಅತ್ಯಂತ ಗಟ್ಟಿಯಾದ ದ್ರವ ಇರುತ್ತೆ. ಇದನ್ನು ಈ ವೃಷಣಗಳಿಂದ ಇದು ಶಿಶುವಿನದವರೆಗೆ ಬರುವ ರೀತಿಯಲ್ಲಿ ಒಂದು ಲಿಕ್ವಿಡನ್ನು ಬಿಡುತ್ತೆ. ಇದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ನುವಂಥದ್ದು. ಆ ಲಿಕ್ವಿಡು ಈ ವೀರ್ಯದೊಂದಿಗೆ ಕೂಡಿದಾಗ ಅದು ದ್ರವ ರೂಪದಲ್ಲಿ ಈ ಒಂದು ವೃಷಣಗಳ ನಾಳದ ಮೂಲಕ ಈ ಒಂದು ಭಾಗದಲ್ಲಿ ಬಂದು ಅದು ಶಿಶುವಿನದ ಮೂಲಕ ಏನಾಗುತ್ತೆ ಎಕ್ಸಿಟ್ ಆಗುವಂಥದ್ದು. ಈ ರೀತಿಯಾಗಿ ಗಂಡು ಜೀವಿಯಲ್ಲಿ ಸಂತಾನೋತ್ಪತ್ತಿ ಆಗುವಂಥದ್ದು. ಸೊ ಈಗ ಶಿಶುವಿನ ಇಲ್ಲಿ ಟೆಸ್ಟಿಸ್ಗಳ ಒಂದು ಕಾರ್ಯ ಏನಪ್ಪ ಅಂದರೆ ಈ ಟೆಸ್ಟಿಸ್ಗಳು ಪುರುಷ ದೇಹದ ಹೊರಭಾಗದಲ್ಲಿ ಇರುತ್ತೆ. ಯಾಕಪ್ಪ ಅಂದರೆ ಈ ಒಂದು ವೀರ್ಯಾಣುಗಳ ಸಂಗ್ರಹ ಆಗಬೇಕಪ್ಪ ಅಂದರೆ ಬಾಡಿಯ ಟೆಂಪ್ರೇಚರ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಒಂದು ಬಾಡಿ ಟೆಂಪ್ರೇಚರ್ಗೆ ಈ ಒಂದು ವೃಷಣಗಳು ಒಗ್ಗಿಕೊಳ್ಳಲು ಸಾಧ್ಯವಾಗದೇ ಇರೋ ಕಾರಣದಿಂದ ಮಾನವನ ದೇಹದ ಹೊರಭಾಗದಲ್ಲಿ ಈ ವೃಷಣಗಳು ಇರುವಂಥದ್ದು. ಯಾಕಂದರೆ ಇವು ದೇಹದ ತಾಪಮಾನವನ್ನು ನಿಯಂತ್ರಿಸಲು ದೇಹದ ಹೊರಭಾಗದಲ್ಲಿ ಇರುತ್ತೆ. ಓಕೆ, ಈಗ ವೃಷಣಗಳು ಟೆಸ್ಟೋಸ್ಟೆರಾನ್ ಎನ್ನುವಂಥ ಹಾರ್ಮೋನ್ ರಿಲೀಸ್ ಆದಮೇಲೆ ಈ ವೃಷಣಗಳ ಮೂಲಕ ವೀರ್ಯಾಣುಗಳು ಹೋಗುತ್ತೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಮೂಲಕ ಅದು ದ್ರವ ರೂಪದಿಂದ ಈ ಶಿಶುವಿನದ ಒಳಗೆ ಈ ಒಂದು ವೀರ್ಯಾಣುಗಳು ಬರುವಂಥದ್ದು. ಈ ಶಿಶುವಿನವು ಏನು ಮಾಡುತ್ತೆ ಅಂದರೆ ಹೆಣ್ಣು ಸಂತಾನೋತ್ಪತ್ತಿ ಭಾಗದ ಒಳಗೆ ವೀರ್ಯಾಣುಗಳನ್ನು ಕಳುಹಿಸಲು ಸಹಾಯ ಮಾಡುತ್ತದೆ. ಇದು ಗಂಡು ಸಂತಾನೋತ್ಪತ್ತಿಯ ಅಂಗಗಳು. ಒಂದು ಸಂತಾನೋತ್ಪತ್ತಿ ಒಂದು ಬಾರಿ ನಡೆದಿರುವಂತಹ ಸಂದರ್ಭದಲ್ಲಿ ಆ ಒಂದು ಮಾನವನಲ್ಲಿರುವಂಥ ವೀರ್ಯಾಣುಗಳು ಈ ರೀತಿಯಾಗಿ ಇಮೇಜ್ ಕಾಣಿಸ್ತಾ ಇದೆ. ಇದು ಒಂದು ವೀರ್ಯದ ಚಿತ್ರ ಆಗಿರುತ್ತೆ. ಈ ರೀತಿಯಾಗಿ ಲಕ್ಷಾಂತರ ವೀರ್ಯಾಣುಗಳು ಒಂದೇ ಬಾರಿಗೆ ಡಿಸ್ಚಾರ್ಜ್ ಆದಾಗ ಅವುಗಳನ್ನು ನಾವು ವೀರ್ಯಾಣುಗಳು ಅಂತೇಳಿ ಕರಿತೀವಿ. ಇದು ಮಾನವನ ವೀರ್ಯಾಣು ಅಂತ ಹೇಳಿ ನಾವು ಹೇಳ್ಬೋದು.
ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳು. ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳು ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಹೆಣ್ಣು ಪ್ರಾಣಿಗಳಲ್ಲಿ ಉದಾಹರಣೆಗೆ ಮಾನವನನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಹಾಗೆ ಇವುಗಳ ಭಾಗಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ಅಂಡಾಶಯಗಳು. ಇವು ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಅಂಡಾಶಯಗಳ ಕಾರ್ಯ ಏನಪ್ಪ ಅಂದರೆ ಅಂಡಾಣುಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಇವಾಗ ಹೆಣ್ಣು ಸಂತಾನೋತ್ಪತ್ತಿ ಭಾಗದಲ್ಲಿ ಉಂಟಾಗುವಂಥ ಪ್ರಮುಖ ಹಾರ್ಮೋನ್ಗಳು ಯಾವಪ್ಪ ಅಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್. ಓಕೆ, ಗಂಡು ಸಂತಾನೋತ್ಪತ್ತಿ ಭಾಗದಲ್ಲಿ ಉಂಟಾಗುವಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ಟೆಸ್ಟೋಸ್ಟಿರಾನ್ ಆಗಿರುತ್ತೆ. ಹೆಣ್ಣು ಸಂತಾನೋತ್ಪತ್ತಿ ಭಾಗದಲ್ಲಿ ಒಂದು ಪಕ್ವತೆಯನ್ನು ಕಂಡಾಗ ಅಲ್ಲಿ ಉಂಟಾಗುವಂಥ ಹಾರ್ಮೋನ್ಸ್ಗಳು ಯಾವಪ್ಪ ಅಂದರೆ ಎಸ್ಟ್ರೋಜನ್ ಇನ್ನೊಂದು ಪ್ರೊಜೆಸ್ಟೆರಾನ್. ಸೊ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಏನೆಲ್ಲ ಹೆಲ್ಪ್ ಮಾಡುತ್ತೆ ಅಂತಂದರೆ, ಈಸ್ಟ್ರೋಜನ್ ಎನ್ನುವಂಥದ್ದು ಒಂದು ಹೆಣ್ಣು ಮಗು ಪ್ರೌಢಾವಸ್ಥೆಗೆ ಬಂದಾಗ ಅಲ್ಲಿ ಋತುಚಕ್ರ ಪ್ರಾರಂಭವಾಗುತ್ತೆ. ಆ ಒಂದು ಋತುಚಕ್ರ ಪ್ರಾರಂಭವಾಗಬೇಕಂದ್ರೆ ಆ ಹೆಣ್ಣು ಮಗುವಿನ ದೇಹದಲ್ಲಿ ಈಸ್ಟ್ರೋಜನ್ ಎನ್ನುವಂಥ ಒಂದು ಹಾರ್ಮೋನ್ ರಿಲೀಸ್ ಆದಾಗ ಈ ಒಂದು ಋತುಚಕ್ರ ಪ್ರಾರಂಭವಾಗುವಂಥದ್ದು. ಪ್ರೊಜೆಸ್ಟೆರಾನ್ ಅಂತಂದರೆ ಏನಪ್ಪ ಅಂದರೆ ಹೆಣ್ಣು ಪ್ರೌಢಾವಸ್ಥೆಗೆ ಬಂದು ಅದು ಗರ್ಭವನ್ನು ಧರಿಸಿದ ಮೇಲೆ ಪ್ರೊಜೆಸ್ಟೆರಾನ್ ಎನ್ನುವಂಥ ಒಂದು ಹಾರ್ಮೋನನ್ನು ಸ್ರವಿಕೆ ಮಾಡುವಂಥದ್ದು. ಹಾಗಾಗಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಎನ್ನುವಂಥವು ಇವು ಹೆಣ್ಣು ಸಂತಾನೋತ್ಪತ್ತಿಗೆ ಪ್ರಮುಖವಾಗಿ ಕಾರ್ಯನಿರ್ವಹಿಸುವಂಥ 2 ಹಾರ್ಮೋನ್ಗಳಾಗಿವೆ. ಸೊ ಇವಾಗ ಫಾಲೋಪಿಯನ್ ನಾಳಗಳು ಅಥವಾ ಅಂಡವಾಹಿನಿಗಳು ಅಂತೇಳಿ ಕರಿತೀವಿ, ಅದು ಒಂದು ಭಾಗ ಇರುತ್ತೆ. ಇದು ಅಂಡಾಂಶಗಳನ್ನು ಗರ್ಭಾಶಯಕ್ಕೆ ಸಾಗಿಸುವಂಥದ್ದು. ಸಾಮಾನ್ಯವಾಗಿ ಗರ್ಭಧಾರಣೆ ಇಲ್ಲಿಯೇ ನಡೆಯುತ್ತದೆ. ಗರ್ಭಾಶಯ ಅಥವಾ ಯೂಟ್ರಸ್ ಅಂತ ಹೇಳಿ ಕರಿತೀವಿ. ಇದು ಗರ್ಭಾಧಾರಿತ ಅಂಡಾಣು ಇಲ್ಲಿ ಅಂಟಿಕೊಳ್ಳುತ್ತದೆ. ಭ್ರೂಣದ ಬೆಳವಣಿಗೆ ನಡೆಯುತ್ತದೆ. ಗರ್ಭಾಶಯದ ಕಂಠ, ಸರ್ವಿಕ್ಸ್ ಅಥವಾ ಗರ್ಭಾಶಯ ಮತ್ತು ಯೋನಿಯನ್ನು ಇದು ಸಂಪರ್ಕಿಸುತ್ತದೆ. ಗರ್ಭಧಾರಣೆಯ ಸಮಯದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಅದು ಯೋನಿ ಅಥವಾ ವೆಜಿನಾ. ಇದು ಗಂಡು ಶುಕ್ರಾಣುಗಳನ್ನು ಸ್ವೀಕರಿಸುವಂಥದ್ದು. ಹೆಣ್ಣು ಸಂತಾನೋತ್ಪತ್ತಿ ಭಾಗದಲ್ಲಿ ಯೋನಿ ಏನು ಮಾಡುತ್ತೆ ಅಂದರೆ ಗಂಡು ಜೀವಿಯಲ್ಲಿ ಉಂಟಾಗಿರುವಂಥ ವೀರ್ಯಾಣುಗಳನ್ನು ಸ್ವೀಕರಿಸುವಂಥದ್ದು. ಮತ್ತು ಇದು ಹೆರಿಗೆ ಸಮಯದಲ್ಲಿ ಶಿಶು ಹೊರಗೆ ಬರುವಂಥ ಒಂದು ಮಾರ್ಗ ಯಾವುದಾಗಿರುತ್ತೆ ಅಂದರೆ ಅದು ಯೋನಿ ಅಥವಾ ವೆಜಿನಾ ಆಗಿರುತ್ತೆ. ಸೊ ಈಗ ಸಂತಾನೋತ್ಪತ್ತಿಯ ಭಾಗ ಯಾವ ರೀತಿಯಾಗಿ ಇರುತ್ತೆ ಅಂತ ಇದನ್ನು ನಾವು ನೋಡ್ತಾ ಬರೋಣ. ಮೊದಲನೇದಾಗಿ ಈಗ ಭಾಗಗಳನ್ನು ನೋಡಿದ್ವಿ ನಾವು ಡೀಟೇಲಾಗಿ. ಇವು ಅಂಡಾಶಯ ಅಂತ ಹೇಳಿ ಕರಿತೀವಿ. ಎರಡೂ ಬದಿಗೆ ಇರುವಂಥವು ಇವು ಅಂಡಾಶಯ ಅಂತ ಹೇಳಿ ಕರಿತೀವಿ. ಅಂಡಾಶಯದ ಕೆಲಸ ಏನಪ್ಪ ಅಂದರೆ ಅಂಡಾಣುಗಳನ್ನು ಬಿಡುಗಡೆ ಮಾಡುವಂಥದ್ದು. ಪ್ರತಿ ಹೆಣ್ಣು ಮಗು 1 ತಿಂಗಳಿಗೆ ಉಂಟಾಗುವಂಥ ಋತುಚಕ್ರದಲ್ಲಿ ಆ ಹೆಣ್ಣು ಮಗುವಿನ ದೇಹದಲ್ಲಿ ದೇಹದಲ್ಲಿ ಪ್ರತಿ ತಿಂಗಳು ಈ ಒಂದು ಅಂಡಾಶಯದಿಂದ ಒಂದೊಂದು ಅಂಡವು ಬಿಡುಗಡೆಯಾಗುವಂಥದ್ದು. ಸೊ ಈಗ ನಾವಿಲ್ಲಿ ಇದನ್ನು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಈ ಭಾಗ ಏನಿದೆ ಇದಕ್ಕೆ ಫಾಲೋಪಿಯನ್ ಟ್ಯೂಬ್ ಅಥವಾ ಇದಕ್ಕೆ ಅಂಡಾಶಯ ನಾಳ ಅಂತೇಳಿ ಕರಿತೀವಿ. ಇದರ ಕಾರ್ಯ ಏನಪ್ಪ ಅಂದರೆ ಅಂಡ ಇಲ್ಲಿ ರಿಲೀಸ್ ಆಗಿ ಈ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಅಂಡ ಏನಾಗುತ್ತೆ ಇಲ್ಲಿವರೆಗೂ ಬಂದು ಇದೇನಾಗುತ್ತೆ ಯೂಟೆರಸ್ ಅಂತೇಳಿ ಕರಿತೀವಿ. ಈ ಭಾಗಕ್ಕೆ ನಾವು ಯೂಟೆರಸ್ ಅಂತೇಳಿ ಈ ಭಾಗ ಯೂಟೆರಸ್ ಆಗಿದೆ. ಇದು ಫಾಲೋಪಿಯನ್ ಟ್ಯೂಬ್ ಅಥವಾ ಅಂಡಾಶಯ ನಾಳ. ಇದು ಅಂಡಾಶಯ ಆಗಿರುತ್ತೆ. ಅಂಡಾಶಯದಿಂದ ಅಂಡ ಉತ್ಪತ್ತಿಯಾದಾಗ ಫಾಲೋಪಿಯನ್ ಟ್ಯೂಬದ ಮೂಲಕ ಬಂದು ಅದು ಯೂಟೆರಸ್ಗೆ ಬರುತ್ತೆ. ಓಕೆ, ಯೂಟೆರಸ್ಗೆ ಬಂದ ನಂತರ ಇಲ್ಲಿಂದ ಏನಾಗುತ್ತೆ ಅಂದರೆ ಈ ಒಂದು ಭಾಗದಲ್ಲಿ ಗರ್ಭಾಶಯದಲ್ಲಿ ಮಗುವಿನ ಜರಾಯು ಉಂಟಾಗಿ ಇಲ್ಲಿ ಯಾವುದಾದ್ರೂ ಒಂದು ಗೋಡೆಗೆ ಅಟ್ಯಾಚ್ಮೆಂಟ್ ಆಗಿ ಮಗು ಈ ಭಾಗದಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ. ನಂತರ 9 ತಿಂಗಳು ಮುಗಿದ ನಂತರ ಈ ಮಗು ಯೋನಿಯ ಮೂಲಕ ಹೊರಗೆ ಇದು ಹೆಣ್ಣು ಸಂತಾನೋತ್ಪತ್ತಿಯಲ್ಲಿ ಉಂಟಾಗುವಂಥ ಒಂದು ಪ್ರಕ್ರಿಯೆ ಆಗಿದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ನೋಡಿ, ಇಲ್ಲಿ ಇದು ಮಾನವನ ಅಂಡಾಶಯ. ಈ ರೀತಿಯಾಗಿ
ಇರುವಂಥದ್ದು, ಅಂಡಾಣು ಇರುವಂಥದ್ದು. ಈ ರೀತಿಯಾಗಿ ಅಂಡಾಣುಗಳು ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮುಖ್ಯವಾಗಿ ನಿಷೇಚನ ಎಂದರೇನು ಪ್ರಶ್ನೆಯನ್ನು ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ನಿಷೇಚನ ಎಂದರೇನು? ನಿಷೇಚನ ಎಂದರೆ ಗಂಡು ವೀರ್ಯಾಣು ಮತ್ತು ಹೆಣ್ಣು ಅಂಡಾಣು ಒಂದಾಗುವ ಪ್ರಕ್ರಿಯೆಗೆ ನಿಷೇಚನ ಅಥವಾ ಫರ್ಟಿಲೈಜೇಷನ್ ಅಂತ ಹೇಳಿ ಕರಿತೀವಿ. ಗಂಡು ವೀರ್ಯಾಣು ಹೆಣ್ಣು ಅಂಡಾಣು ಒಂದಾಗುವ ಒಂದು ಪ್ರಕ್ರಿಯೆಗೆ ಫರ್ಟಿಲೈಜೇಷನ್ ಅಥವಾ ನಿಷೇಚನ ಅಂತೇಳಿ ಕರಿತೀವಿ, ಅಥವಾ ಜೈಗೋಟ್. ನೋಡಿ, ಈ ಒಂದು ಸಂಯೋಜನೆ, ಈಗ ನಾನೀಗ ಇದು ಒಂದು ವೀರ್ಯಾಣು ಅಂತ ಹೇಳಿ ಅನ್ಕೋರಿ. ಈ ವೀರ್ಯಾಣು ಈ ಅಂಡದೊಂದಿಗೆ ಸಂಯೋಗ ಹೊಂದಿ, ಇದು ಅಂಡಾಣು ಏನಾಗುತ್ತೆ, ಮೊದಲಿಗೆ ಒಂದೇ ಒಂದು ಸೆಲ್ ಇರುತ್ತೆ. ಇದು ಏನಾಗುತ್ತೆ, ಒಂದಿರುವಂಥದ್ದು 2 ಆಗುತ್ತೆ, 2 ಇರುವಂಥದ್ದು 4 ಆಗುತ್ತೆ, 4 ಇರುವಂಥದ್ದು 16 ಆಗುತ್ತೆ. ಈ ರೀತಿಯಾಗಿ ಕೋಶ ವಿಭಜನೆ ಹೊಂದುವಂತಹ ಒಂದು ಪ್ರಕ್ರಿಯೆಗೆ ನಾವು ಜೈಗೋಟ್ ಅಂತ ಹೇಳಿ ಕರಿತೀವಿ. ಅಥವಾ ಈ ಒಂದು ವೀರ್ಯಾಣು ಅಂಡಾಣುದಲ್ಲಿ ಎಂಟರ್ ಆದಾಗ ಈ ಒಂದು ಪ್ರಕ್ರಿಯೆಗೆ ನಾವು ಜೈಗೋಟ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ಮಾನವರಲ್ಲಿ ನಿಷೇಚನವು ಸಾಮಾನ್ಯವಾಗಿ ಫಾಲೋಪಿಯನ್ ನಾಳದಲ್ಲಿ ನಡೆಯುತ್ತದೆ. ಫಾಲೋಪಿಯನ್ ನಾಳದಲ್ಲಿ ನಡೆಯುತ್ತದೆ. ಸೊ ಹಾಗಾದರೆ ಏನು, ಫಾಲೋಪಿಯನ್ ಟ್ಯೂಬ್ ಅಂದರೆ ಏನು ಅಂತ ನೋಡೋಣ. ಸೊ ಇಲ್ಲಿ ನಿಷೇಚನದ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಮೊದಲ ಹಂತವು ವೀರ್ಯಾಣು ಅಂಡಾಣುಗಳ ಸಮ್ಮಿಲನವಾಗುತ್ತದೆ. ವೀರ್ಯಾಣುಗಳು ಅಂಡಾಣುವಿನ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾಣು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುತ್ತದೆ. ಅಂಡಾಣು ಮತ್ತು ವೀರ್ಯಾಣುಗಳ ಈ ಬಗೆಯ ಸಮ್ಮಿಲನಕ್ಕೆ ನಿಷೇಚನ ಎಂದು ಕರೆಯುತ್ತಾರೆ. ನಿಷೇಚನದ ಸಮಯದಲ್ಲಿ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶಕೇಂದ್ರಗಳು ಸಮ್ಮಿಲನ ಹೊಂದಿ ಒಂದೇ ಕೋಶಕೇಂದ್ರವನ್ನು ರೂಪಿಸಿಕೊಳ್ಳುತ್ತವೆ. ಇದು ಫಲಿತ ಅಂಡ ಅಥವಾ ಯುಗ್ಮಜ ಅಂತೇಳಿ ಕರಿತೀವಿ. ಸೊ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಷೇಚನ ಅಂದರೆ ಏನಪ್ಪ ಅಂದರೆ ಗಂಡುವಿನಲ್ಲಿರುವಂಥ ವೀರ್ಯಾಣು, ಹೆಣ್ಣಿನಲ್ಲಿರುವಂಥ ಅಂಡಾಣು ಎರಡು ಏನಾಗುತ್ತೆ ಅಂದರೆ ಸಮ್ಮಿಲನ ಹೊಂದಿದಾಗ ಉಂಟಾಗುವುದಕ್ಕೆ ನಿಷೇಚನ ಅಂತ ಹೇಳಿ ಕರಿತೀವಿ. ಸೊ ಈಗ ಇದು ಒಂದು ಸ್ಪರ್ಮು ಅಥವಾ ವೀರ್ಯಾಣು, ಇದು ಒಂದು ಅಂಡಾಣು. ಇದಕ್ಕೆ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಇದಕ್ಕೆ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಎರಡು ಈ ಒಂದು ಸ್ಪರ್ಮು ಈ ಒಂದು ಎಗ್ ಒಳಗೆ ಎಂಟರ್ ಆದಾಗ ಅಂಡಾಣುವಿನಲ್ಲಿರುವಂಥ ನ್ಯೂಕ್ಲಿಯಸ್ಸು, ಸ್ಪರ್ಮ್ನಲ್ಲಿರುವಂಥ ನ್ಯೂಕ್ಲಿಯಸ್ಸು ಎರಡು ಮಿಕ್ಸಪ್ ಆಗಿ ಒಂದೇ ಒಂದು ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ. ಈ ರೀತಿಯಾಗಿ ನ್ಯೂಕ್ಲಿಯಸ್ ಫಾರ್ಮೇಷನ್ ಆದಾಗ ಈ ನ್ಯೂಕ್ಲಿಯಸ್ಗಳು ಒಂದಿದ್ದು 2, ಎರಡಿದ್ದು 4 ಈ ರೀತಿಯಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಯುಗ್ಮಜ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ನಿಷೇಚನದಲ್ಲಿ 2 ರೀತಿಯ ನಿಷೇಚನಗಳಿದ್ದಾವೆ. ಯಾವುದಪ್ಪ ಅಂದರೆ ಆಂತರಿಕ ನಿಷೇಚನ, ಇನ್ನೊಂದು ಬಾಹ್ಯ ನಿಷೇಚನ ಅಂತೇಳಿ 2 ವಿಧದಲ್ಲಿ ಈ ಒಂದು ಅಂಡಾಣುಗಳು ಮತ್ತು ವೀರ್ಯಾಣುಗಳು ಯುಗ್ಮವನ್ನು ಗೊಳ್ಳುವಂಥದ್ದು. ಹಾಗಾದರೆ ಆಂತರಿಕ ನಿಷೇಚನ ಎಂದರೆ ಏನು ಅಂತ ನೋಡೋದಾದರೆ, ಗಂಡು ಮತ್ತು ಹೆಣ್ಣಿನ ಗ್ಯಾಮೆಟ್ಗಳ ಸಂಯೋಜನೆ ಹೆಣ್ಣಿನ ದೇಹದೊಳಗೆ ನಡೆಯುತ್ತದೆ. ಸಂತಾನದ ಉಳಿವಿಗೆ ಸಾಧ್ಯತೆ ಹೆಚ್ಚು. ನೋಡಿ, ಗಂಡು ಮತ್ತು ಹೆಣ್ಣಿನ ಗ್ಯಾಮೆಟ್ಗಳು ಸಂಯೋಜನೆ ಹೊಂದಿ ಹೆಣ್ಣಿನ ದೇಹದೊಳಗೆ ನಡೆಯುವಂಥದ್ದು. ಗಂಡುವಿನ ವೀರ್ಯಾಣು ಹೆಣ್ಣಿನ ದೇಹದಲ್ಲಿ ಹೋಗಿ ಅಲ್ಲಿ ನಡೆಯುವಂಥ ಒಂದು ಸಂಯೋಜನೆಗೆ ನಾವು ಆಂತರಿಕ ಸಂಯೋಜನೆ ಅಂತೇಳಿ ಕರಿತೀವಿ. ಉದಾಹರಣೆಗೆ ಮಾನವರು, ಹಸು, ನಾಯಿ ಮತ್ತು ಹಕ್ಕಿಗಳು, ಹಾವುಗಳು, ಹೀಗೆ ಸುಮಾರು ಉದಾಹರಣೆಗಳಿದ್ದಾವೆ. ಬಾಹ್ಯ ನಿಷೇಚನ ಎಂದರೆ ಏನು? ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳ ಸಂಯೋಜನೆ ದೇಹದ ಹೊರಗೆ ಅಥವಾ ಸಾಮಾನ್ಯವಾಗಿ ನೀರಿನಲ್ಲಿ ಇದು ನಡೆಯುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ಯಾಮೆಟ್ಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ಉದಾಹರಣೆಗೆ ಮೀನುಗಳು, ಕಪ್ಪೆಗಳು, ಕೆಲವು ಜಲಚರ ಜೀವಿಗಳು ಸಾಮಾನ್ಯವಾಗಿ ಬಾಹ್ಯ ನಿಷೇಚನವನ್ನು ಮಾಡುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ IVF ಮಾಡುವ ಹಂತಗಳು. IVF ಅಂದರೆ ಏನಪ್ಪ ಅಂದರೆ
ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ಏನು ಅಂತ ನೋಡೋದಾದರೆ, ಈಗ ನಾವು ಆಂತರಿಕ ಸಂತಾನೋತ್ಪತ್ತಿ ಅಂತ ನೋಡಿದ್ವಿ. ಅಂದರೆ ಗಂಡು ವೀರ್ಯಾಣು ಹೆಣ್ಣು ದೇಹದ ಒಳಗೆ ಹೋಗಿ ಅಲ್ಲಿ ಉಂಟಾಗಿ ಒಂದು ಜೀವಿಯ ಸಂತಾನ ಉಂಟಾಗೋದಕ್ಕೆ ನಾವು ಆಂತರಿಕ ಸಂತಾನೋತ್ಪತ್ತಿ ಅಂತ ಕರಿದ್ವಿ. ಇನ್ನೊಂದು ಏನಪ್ಪ ಅಂದರೆ ಬಾಹ್ಯ ಸಂತಾನೋತ್ಪತ್ತಿ, ಅಂದರೆ ದೇಹದಿಂದ ಹೊರಗೆ ನಡೆಯುವಂಥದ್ದಕ್ಕೆ ನಾವು ಬಾಹ್ಯ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಹಾಗಾದರೆ IVF ಮೂಲಕ ಪಡೆಯುವಂಥ ಸಂತಾನೋತ್ಪತ್ತಿ ಏನು ಹೇಗತ್ತಂದರೆ ಓರೇಷನ್ ಸ್ಟಿಮ್ಯುಲೇಷನ್ ಅಂತ ಹೇಳಿ ಕರಿತೀವಿ, ಅಥವಾ ಅಂಡಾಶಯ ಉದ್ರೇಕ. ಓಕೆ, ಮೊದಲನೇದಾಗಿ IVFನ್ನು ಮಾಡುವಂಥ ಹಂತಗಳು ಯಾವುವು? IVFನ್ನು ಮಾಡುವಂಥ ಹಂತಗಳು, ಮೊದಲಿಗೆ IVF ಅಂದರೆ ಏನಂತ ತಿಳ್ಕೊಂಡ, ಇದನ್ನು ಯಾಕೆ ಮಾಡ್ತಾರೆ ಅಂತ ತಿಳ್ಕೊಂಡ. ಈಗ ಹೆಣ್ಣು ಮತ್ತು ಗಂಡು ಎರಡೂ ಕೂಡ ಆರೋಗ್ಯವಾಗಿದ್ದಾಗ ಮಾತ್ರ ಇಲ್ಲಿ ಸಂತಾನೋತ್ಪತ್ತಿ ಉಂಟಾಗುತ್ತದೆ. ಯಾವುದೇ ರೀತಿಯಾದ ಲೈಂಗಿಕ ಸಮಸ್ಯೆಗಳಿರಬಾರ್ದು. ಈ ರೀತಿಯಾಗಿದ್ದಾಗ ಅಲ್ಲಿ ಸಂತಾನವನ್ನು ಪಡೆಯುವಲ್ಲಿ ವಿಫಲ ಆಗುತ್ತೆ. ಹಾಗಾದರೆ ಹೆಣ್ಣು ಜೀವಿಯಲ್ಲಿ ಏನಾದರೂ ಕೊರತೆಗಳಿದ್ದರೆ, ಅಥವಾ ಗಂಡುನಲ್ಲಿ ಉಂಟಾಗುವಂಥ ಸ್ಪರ್ಮ್ ಕೌಂಟ್ ಆಗಿರ್ಬೋದು, ಎಬ್ನಾರ್ಮಲ್ ಸ್ಪರ್ಮ್ ಆಗಿರ್ಬೋದು, ಅಥವಾ ಇನ್ನಿತರ ಒಂದು ಸಂತಾನೋತ್ಪತ್ತಿಯ ಸಮಸ್ಯೆಗಳು ಎರಡೂ ಪೋಷಕರಲ್ಲಿ ಕಂಡುಬಂದಾಗ, ಈಗ ಯಾರಾದರೂ ಒಬ್ಬರಲ್ಲಿ ಸಮಸ್ಯೆ ಇದ್ದಾಗ ಅಥವಾ ಇಬ್ಬರಲ್ಲೂ ಕೂಡ ಸಮಸ್ಯೆ ಇದ್ದಾಗ, ಇಬ್ಬರಿಗೂ ಕೂಡ ಯಾವುದೇ ರೀತಿಯಾದ ಮಗುವನ್ನು ಪಡೆಯುವಂಥ ಇಚ್ಛೆ ಇಲ್ಲದೇ ಇರುವಾಗ ಬೇರೊಬ್ಬರ ದೇಹದಲ್ಲಿ ತಮ್ಮ ಮಗುವನ್ನು ಪಡೆಯುವಂಥ ಒಂದು ಅವಕಾಶ ಈಗಿನ ಒಂದು ಕಾಲದಲ್ಲಿದೆ. ಹಾಗಾಗಿ ಈ ಒಂದು IVFನ್ನು ಮಾಡ್ತಾರೆ. ಸೊ ಆಂತರಿಕವಾಗಿ ಫರ್ಟಿಲೈಸೇಷನ್ ಯಾವ ರೀತಿ ಆಗುತ್ತೆ, ಬಾಹ್ಯವಾಗಿ ಫರ್ಟಿಲೈಸೇಷನ್ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ವಿ. IVFಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗುತ್ತೆ ಅಂತ ನೋಡೋಣ. ಈಗ ಇಬ್ಬರು ಪೋಷಕರಿದ್ದಾರೆ ಅಂತ ಅಂದ್ಕೋಣ. ಈ ಪೋಷಕರಲ್ಲಿ ಇದು ಹೆಣ್ಣಿನಲ್ಲಿ ಉಂಟಾಗುವಂಥ ಅಂಡಾಣು, ಗಂಡಿನಲ್ಲಿ ಉಂಟಾಗುವಂಥ ವೀರ್ಯಾಣು ಎರಡನ್ನು ದೇಹದ ಹೊರಗೆ ತೆಗೆದು ಒಂದು ಲ್ಯಾಬೊರೇಟರಿಯಲ್ಲಿ ಜೈಗೋಟ್ ಮಾಡಿ ಅಲ್ಲಿ ನಿಷೇಚನಗೊಳಿಸಿ ಯುಗ್ಮಗೊಳಿಸಿ ಆ ಒಂದು ಭ್ರೂಣವನ್ನು ಮತ್ತೆ ಹೆಣ್ಣಿನ ದೇಹಕ್ಕೆ ಸೇರಿಸಿ ಆರೋಗ್ಯವಂತ ಮಗುವನ್ನು ಪಡೆಯುವಂಥ ಒಂದು ಪ್ರಕ್ರಿಯೆಗೆ ನಾವು IVF ಅಂತ ಹೇಳಿ ಕರಿತೀವಿ. ಹಾಗಾದರೆ IVFನ್ನು ಮಾಡುವಂಥ ಹಂತಗಳು ಯಾವ ರೀತಿಯಾಗಿದ್ದಾವೆ ಅಂತ ನೋಡೋಣ. ಮೊದಲನೇದಾಗಿ ಅಂಡಾಶಯ ಉದ್ರೇಕ, ಅಂದರೆ ಔಷಧಿಗಳ ಮೂಲಕ ಹೆಚ್ಚಿನ ಅಂಡಾಣುಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಔಷಧಿಗಳ ಮೂಲಕ ಹೆಚ್ಚಿನ ಅಂಡಾಣುಗಳನ್ನು ಉತ್ಪತ್ತಿ ಮಾಡುವಂಥದ್ದು ಅಂದರೆ ಏನಪ್ಪ ಅಂದರೆ, ಪ್ರತಿಯೊಂದು ಹೆಣ್ಣಿನಲ್ಲೂ ಪ್ರತಿಯೊಂದು ಒಂದು ಮಾಸದಲ್ಲಿಯೂ ಕೂಡ ಒಂದು ಋತುಚಕ್ರದಲ್ಲಿ ಒಂದು ಅಂಡಾಣು ಉತ್ಪತ್ತಿ ಆಗುವುದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಾ. ಈಗ IVF ಮೂಲಕ ಅಂಡಾಶಯಗಳಿಗೆ ಇಂಜೆಕ್ಷನ್ ಅಥವಾ ಔಷಧಿಗಳ ಮೂಲಕ ಹೆಣ್ಣಿನ ದೇಹದಲ್ಲಿ ಒಂದಕ್ಕಿಂತ ಹೆಚ್ಚು ಅಂಡಾಣುಗಳು ಉತ್ಪತ್ತಿ ಆಗುವಂತೆ ಮಾಡುವಂಥದ್ದಕ್ಕೆ ಅಂಡಾಶಯ ಉದ್ರೇಕ ಅಂತೇಳಿ ಕರಿತೀವಿ. ಅದಾದ ನಂತರ ಅಂಡಾಶಯ ಓವ್ಯುಲೇಷನ್ ಸ್ಟಿಮ್ಯುಲೇಷನ್ ಆದಮೇಲೆ ಆ ಅಂಡಾಣುಗಳನ್ನು ಸಂಗ್ರಹಣೆ ಮಾಡ್ತಾರೆ. ಅಂಡಾಣುಗಳು ಪರಿಪಕ್ವ ಅಂಡಾಣುಗಳನ್ನು ಅಂಡಾಶಯದಿಂದ ತೆಗೆದುಕೊಳ್ಳಲಾಗುವುದು. ಪರಿಪಕ್ವ ಅಂದರೆ ಸಂಪೂರ್ಣವಾಗಿ ಆರೋಗ್ಯವಂತವಾಗಿರುವಂಥ ಯಾವುದೇ ರೀತಿಯಾದ ಕೊರತೆ ಇಲ್ಲದ ಅಂಡಾಣುಗಳನ್ನು ಅಂಡಾಶಯದಿಂದ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗೆ ಅಂಡಾಣು ಸಂಗ್ರಹ ಅನ್ನುವಂಥದ್ದು ಎರಡನೇ ಹಂತ. ನೆಕ್ಸ್ಟು ಶುಕ್ರಾಣುಗಳ ಸಂಗ್ರಹಣೆ ಅಥವಾ ವೀರ್ಯಾಣುಗಳ ಸಂಗ್ರಹಣೆ. ವೀರ್ಯಾಣುಗಳ ಸಂಗ್ರಹಣೆ ಏನಪ್ಪ ಅಂದರೆ ಗಂಡಿನಿಂದ ವೀರ್ಯಾಣುಗಳನ್ನು ಸಂಗ್ರಹಣೆ ಮಾಡುವಂಥದ್ದು ಮೂರನೇ ಹಂತ. ಈ ರೀತಿಯಾಗಿ ಅಂಡಾಣುಗಳ ಸಂಗ್ರಹ ಆಯಿತು, ವೀರ್ಯಾಣುಗಳ ಸಂಗ್ರಹ ಆಯಿತು. ಮುಂದೆ ಏನು ಮಾಡ್ತಾರೆ ಅಂದರೆ ಅದನ್ನು ಒಂದು ಲ್ಯಾಬ್ರೋಟರಿಯಲ್ಲಿ ಫರ್ಟಿಲೈಸೇಷನ್ ಮಾಡ್ತಾರೆ, ಅಂದರೆ ನಿಷೇಚನಗೊಳಿಸ್ತಾರೆ. ಪ್ರಯೋಗಾಲಯದಲ್ಲಿ
ಅಂಡಾಣು ಮತ್ತು ವೀರ್ಯಾಣುಗಳನ್ನು ಸೇರಿಸಲಾಗುತ್ತದೆ. ಅಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳನ್ನು ಸೇರಿಸಿದಾಗ ಅದು ಪ್ರಯೋಗಾಲಯದಲ್ಲಿ ಭ್ರೂಣದ ಬೆಳವಣಿಗೆ ಆಗುತ್ತೆ. ಎಷ್ಟು ದಿನ ಬೆಳವಣಿಗೆ ಮಾಡ್ತಾರಪ್ಪ ಅಂದರೆ ನಿಷೇಚಿತ ಅಂಡಾಣುವನ್ನು 2ರಿಂದ 5 ದಿನಗಳವರೆಗೆ ನಡೆಯುತ್ತದೆ. ಈಗ ಲ್ಯಾಬ್ರೋಟರಿಯಲ್ಲಿ 2ರಿಂದ 5 ದಿನಗಳವರೆಗೆ ನಡೆಯುತ್ತದೆ. ಆವಾಗ ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ಯುಗ್ಮವನ್ನು ತೆಗೆದುಕೊಂಡು ಎಂಬ್ರಿಯೋ ಟ್ರಾನ್ಸ್ಫರನ್ನು ಮಾಡ್ತಾರೆ. ಅಂದರೆ ನಿಷೇಚನ ಹೊಂದಿದ ನಂತರ ಆ ಒಂದು ಏನಾಗುತ್ತೆ, ಯುಗ್ಮವಾಗಿ ಕನ್ವರ್ಟ್ ಆಗುತ್ತೆ. ಯುಗ್ಮವಾಗಿ ಕನ್ವರ್ಟ್ ಆದಮೇಲೆ ನಂಬರ್ ಆಫ್ ಮಲ್ಟಿಪಲ್ ಸೆಲ್ಸ್ಗಳು ಅಲ್ಲಿ ಡೆವಲಪ್ ಆದಮೇಲೆ ಅದನ್ನು ನಾವು ಭ್ರೂಣ ಅಂತ ಹೇಳಿ ಕರಿತೀವಿ. ಆವಾಗ ಏನು ಮಾಡ್ತಾರಪ್ಪ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರನ್ನು ಮಾಡ್ತಾರೆ. ಓಕೆ, ಉತ್ತಮ ಗುಣಮಟ್ಟದ ಭ್ರೂಣವನ್ನು ಗರ್ಭಾಶಯಕ್ಕೆ ಇಡಲಾಗುತ್ತೆ. ನೋಡಿ, ಅತ್ಯಂತ ಯೋಗ್ಯವಾದ ಅಂಡಾಣನ್ನು ತೆಗೆದುಕೊಂಡು ಅತ್ಯಂತ ಯೋಗ್ಯವಾದ ವೀರ್ಯಾಣುಗಳಿಂದ ಸಂಯೋಜನೆಗೊಳಿಸಿ ಅಲ್ಲಿ ಭ್ರೂಣ ಉತ್ಪತ್ತಿ ಆದ ಮೇಲೆ ಆ ಒಂದು ಭ್ರೂಣವನ್ನು ಏನು ಮಾಡ್ತಾರಪ್ಪ ಅಂದರೆ ಗರ್ಭಾಶಯಕ್ಕೆ ನೀಡಲಾಗುತ್ತದೆ. ಉತ್ತಮ ಗುಣಮಟ್ಟ ಭ್ರೂಣವನ್ನು ಗರ್ಭಾಶಯಕ್ಕೆ ನೀಡಲಾಗುತ್ತದೆ. ಆವಾಗ IVF ಅನ್ನು ಯಾವಾಗ ಬಳಸ್ತಾರೆ ಅಂತ ನೋಡೋಣ. IVF ಅನ್ನು ಈ ರೀತಿಯಾಗಿ ಭ್ರೂಣವನ್ನು ಹೆಣ್ಣಿನ ದೇಹಕ್ಕೆ ಸೇರಿಸಿದ ನಂತರ ನಾರ್ಮಲ್ ಆಗಿ ಎಲ್ಲ ಮಕ್ಕಳು ಯಾವ ರೀತಿಯಾಗಿ ಗರ್ಭಾಶಯದಲ್ಲಿ ಬೆಳೀತವೆ, ಹೆಚ್ಚಿನ ಒಂದು ಕೇರನ್ನು ತೆಗೆದುಕೊಂಡು ಆ ಒಂದು ಮಗುವನ್ನು ಬೆಳೆಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಈ ರೀತಿಯಾಗಿ ನಡೆಯುವಂಥ ಒಂದು ಸಂತಾನೋತ್ಪತ್ತಿಗೆ IVF ಅಂತ ಹೇಳಿ ಕರಿತೀವಿ. ಹಾಗಾದರೆ IVF ಅನ್ನು ಯಾವಾಗ ಬಳಸ್ತಾರೆ ಅಂತ ನಾವು ನೋಡೋದಾದರೆ ನಿಷೇಚನ ಸಮಸ್ಯೆಗಳು ಅಂದರೆ ಇನ್ಫರ್ಟಿಲಿಟಿ ಸಮಸ್ಯೆಗಳಿದ್ದರೆ, ನಿಷೇಚನ ಉಂಟಾಗದೇ ಇದ್ದರೆ ಅಥವಾ ಹೆಣ್ಣು ಮಕ್ಕಳಲ್ಲಿ ಹಲವಾರು ಅಂಡಾಣುಗಳು ರಿಲೀಸ್ ಆಗ್ತವೆ, ಪ್ರತಿ ತಿಂಗಳು ರಿಲೀಸ್ ಆಗ್ತವೆ. ಆದರೆ ಗಂಡುವಿನಲ್ಲಿ ವೀರ್ಯಾಣುಗಳು ಕೂಡ ರಿಲೀಸ್ ಆಗ್ತವೆ. ಈ ಎರಡು ಬಿಡುಗಡೆ ಆದ ನಂತರವೂ ಕೂಡ ಹೆಣ್ಣಿನ ದೇಹದಲ್ಲಿ ನಿಷೇಚನ ಆಗದೇ ಇದ್ದರೆ ಗಂಡಿನಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಹೆಣ್ಣಿನಲ್ಲಿ ಸಮಸ್ಯೆ ಇರ್ಬೋದು. ಯಾರಾದರಲ್ಲೂ ಒಬ್ಬರಲ್ಲಿ ಸಮಸ್ಯೆ ಕಂಡಾಗ ದೇಹದಲ್ಲಿ ಇನ್ಫರ್ಟಿಲಿಟಿ ಉಂಟಾಗದೇ ಇರುವಂಥ ಸಂದರ್ಭದಲ್ಲಿ ಈ ಒಂದು IVF ಅನ್ನು ಬಳಸ್ತಾರೆ. ಮತ್ತು ಯಾವಾಗ ಬಳಸ್ತಾರೆ? ಫಾಲೋಪಿಯನ್ ನಾಳಗಳು ಮುಚ್ಚಿರುವುದು. ಅಂದರೆ ಈ ಒಂದು ಹೆಣ್ಣಿನ ಸಂತಾನೋತ್ಪತ್ತಿ ಭಾಗ ಏನಿದೆ ಇದರಲ್ಲಿ ಏನಾಗುತ್ತೆ ಅಂದರೆ ಅಂಡಾಣುಗಳು ಈ ಒಂದು ಅಂಡಾಶಯದಿಂದ ಬರ್ತಿರ್ತವೆ. ಆದರೆ ಈ ಫಾಲೋಪಿಯನ್ ಟ್ಯೂಬ್ ಏನಾಗಿರುತ್ತೆ, ಈ ಫಾಲೋಪಿಯನ್ ಟ್ಯೂಬ್ ಈ ಅಂಡಾಣುಗಳು ಇಲ್ಲಿವರೆಗೆ ಬರ್ತಾ ಇರ್ತವೆ. ಆದರೆ ಇಲ್ಲಿ ಬಂದು ಇದು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಕ್ಲೋಸ್ ಆದಾಗ ಈ ಒಂದು ಅಂಡಾಶಯ ಈ ಕಡೆ ಇರುತ್ತೆ, ವೀರ್ಯಾಣುಗಳು ಈ ಕಡೆಯಿಂದ ಹೋದಾಗ ಇವು ಎರಡುಗಳ ಸಮ್ಮಿಲನ ಇಲ್ಲಿ ಆಗೋದಿಲ್ಲ. ಹಾಗಾಗಿ ಈ ಒಂದು ಸಮಸ್ಯೆ ಹೆಣ್ಣಿನಲ್ಲಿ ಇದ್ದಾಗ ನಿಷೇಚನ ಆಗುವಂಥದ್ದು ಕಂಡುಬರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ IVF ಅನ್ನು ಬಳಸ್ತಾರೆ. ಮತ್ತು ಯಾವಾಗಪ್ಪ ಅಂದರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ದಾಗ ಅಥವಾ ವೀರ್ಯಾಣುಗಳ ಚಲನೆ ಕಡಿಮೆ ಇದ್ದಾಗ. ಅಂದರೆ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ, ಗಂಡು ಸಂತಾನೋತ್ಪತ್ತಿಯಲ್ಲಿ ವೀರ್ಯಾಣುಗಳು ದ್ರವ ರೂಪದಲ್ಲಿರ್ತವೆ. ಅವುಗಳನ್ನು ಅತ್ಯಂತ ತೆಳುವಾಗಿ ದ್ರವ ರೂಪದಲ್ಲಿ ವೇಗವಾಗಿ ಚಲನೆ ಉಂಟು ಮಾಡಲು ಪ್ರೋಸ್ಟೇಟ್ ಗ್ಲ್ಯಾಂಡ್ಗಳು ಒಂದು ದ್ರವವನ್ನು ಸ್ರವಿಸ್ತವೆ. ಅದರಿಂದ ವೀರ್ಯಾಣುಗಳು ಚಲನೆಯನ್ನು ಮಾಡ್ತವೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ಗಳು ಒಂದು ವೇಳೆ ಕೆಲಸ ಮಾಡದೆ ಹೋದಾಗ ಅಲ್ಲಿ ಯಾವುದೇ ರೀತಿಯಾದ ವೀರ್ಯಾಣುಗಳ ಚಲನೆ ಆಗೋದಿಲ್ಲ. ಈ ರೀತಿಯಾದ ಸಮಸ್ಯೆಗಳಿದ್ದಾಗ IVF ಅನ್ನು ಬಳಸ್ತಾರೆ. ಮತ್ತು ದೀರ್ಘಕಾಲ ಗರ್ಭಧಾರಣೆ ಆಗದಿದ್ದರೆ ಕೂಡ IVF ಅನ್ನು ಬಳಸ್ತಾರೆ. ಮತ್ತು IVFನ ಲಾಭಗಳೇನು ಅಂತ ನಾವು ನೋಡೋದಾದರೆ IVFನ ಲಾಭಗಳು ಏನಪ್ಪ ಅಂದರೆ ಮಕ್ಕಳಿಲ್ಲದ ದಂಪತಿಗಳಿಗೆ ಇದು ಒಂದು ಆಶಾಕಿರಣವಾಗಿರುತ್ತೆ. ವೈದ್ಯಕೀಯ ನಿಯಂತ್ರಣದಡಿಯಲ್ಲಿ ನಡೆಯುವಂಥ ಒಂದು ಸುರಕ್ಷಿತವಾದ ವಿಧಾನ ಆಗಿರುತ್ತೆ. ಇವುಗಳಿಗೆ ಲಾಭಗಳು ಎಷ್ಟಿದಾವಪ್ಪ ಅಂದರೆ ಅದರ ಮಿತಿಗಳು ಕೂಡ ಅಷ್ಟೇ ಇದ್ದಾವೆ. ಇದರ ಒಂದು ಕಾಸ್ಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ, ತುಂಬ ರಿಸ್ಕಿ ಆಗಿರುತ್ತೆ. ಅದಕ್ಕಾಗಿ ಕಾಸ್ಟ್ ಹೆಚ್ಚಾಗಿರುತ್ತೆ. ಅಥವಾ 100% ಇದು ಸಕ್ಸಸ್ ಕೂಡ ಆಗೋದಿಲ್ಲ. ಅಲ್ಲಿ
ಅಂದರೆ ಆ್ಯಕ್ಯುರೇಟಾಗಿ 100% ಖಾತ್ರಿ ಇರೋದಿಲ್ಲ ಇದ್ರ ಬಗ್ಗೆ. ಓಕೆ, ಇವಾಗ ಆಂತರಿಕ ಗರ್ಭಧಾರಣೆ ಆಗಿರ್ಬೋದು, ಬಾಹ್ಯ ಗರ್ಭಧಾರಣೆ ಆಗಿರ್ಬೋದು, ಅಥವಾ IVF ಗರ್ಭಧಾರಣೆ ಆಗಿರ್ಬೋದು, ಈ ಎಲ್ಲವೂ ಕೂಡ ನಡೆದ ನಂತರ ಮಾನವನ ದೇಹದಲ್ಲಿ ಯಾವ ರೀತಿಯಾಗಿ ಭ್ರೂಣ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನಾವೀಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಓಕೆ ಫ್ರೆಂಡ್ಸ್, ನಿಮಗೆ ಈ ಒಂದು ಕ್ಲಾಸ್ ಇಷ್ಟ ಆಗ್ತಾಯಿದ್ರೆ, ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ದಯವಿಟ್ಟು ಶೇರ್ ಮಾಡಿ. ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋಕ್ಕೆ ಸಂಬಂಧಿಸಿದಾಗಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈಗ ನಾವು ಭ್ರೂಣದ ಅಭಿವೃದ್ಧಿ ಯಾವ ರೀತಿಯಾಗುತ್ತೆ ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ನಿಷೇಚನ ಅಂಡಾಣು ಅಥವಾ ಜೈಗೋಟ್ ಕ್ರಮೇಣ ವಿಭಜನೆಗೊಂಡು ಸಂಪೂರ್ಣ ಶಿಶುವಾಗಿ ಬೆಳೆಯುವಂಥ ಪ್ರಕ್ರಿಯೆಗೆ ನಾವು ಭ್ರೂಣದ ಅಭಿವೃದ್ಧಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಭ್ರೂಣದ ಅಭಿವೃದ್ಧಿಯ ಹಂತಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಭ್ರೂಣದ ಅಭಿವೃದ್ಧಿಯ ಹಂತಗಳು ಯಾವಪ್ಪ ಅಂದರೆ, ಮೊದಲೇದು ಜೈಗೋಟ್ ಎನ್ನುವಂಥದ್ದು. ಇದು ನಿಷೇಚನದಿಂದ ರೂಪುಗೊಳ್ಳುವಂಥ ಏಕಕೋಶೀಯ ಸ್ಥಿತಿ. ನಿಷೇಚನದಿಂದ ರೂಪುಗೊಳ್ಳುವ ಏಕಕೋಶೀಯ ಸ್ಥಿತಿ ಅಂದರೆ ಏನಪ್ಪ ಅಂದರೆ, ಈಗ ಅಂಡಾಣುವಿನಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಸ್ಪರ್ಮ್ನಲ್ಲಿ ಇನ್ನೊಂದು ನ್ಯೂಕ್ಲಿಯಸ್ ಇರುತ್ತೆ. ಎರಡು ನ್ಯೂಕ್ಲಿಯಸ್ ಕೂಡಿ ಒಂದೇ ನ್ಯೂಕ್ಲಿಯಸ್ ಏನಾಗ್ತವೆ, ಅದಕ್ಕೆ ನಾವು ಜೈಗೋಟ್ ಅಂತ ಹೇಳಿ ಕರಿತೀವಿ. ಜೈಗೋಟ್ ಉಂಟಾದ ಮೇಲೆ ಈ ರೀತಿಯಾಗಿ ಕೋಶ ವಿಭಜನೆ ಆಗ್ತಾ ಹೋಗುತ್ತೆ, ಅಂದರೆ ಕ್ಲಾವೇಜ್ ಆಗ್ತಾ ಹೋಗುತ್ತೆ. ಜೈಗೋಟ್ ಇದು ಏನಾಗುತ್ತೆ, ವೇಗವಾಗಿ ವಿಭಜನೆಗೊಳ್ಳುತ್ತಾ ಹೋಗುತ್ತೆ. ಇದು ಬಹುಕೋಶೀಯ ಸ್ಥಿತಿಗೆ ಬರುತ್ತದೆ. ಏಕಕೋಶ ಇರುವಂಥದ್ದು ಬಹುಕೋಶ ಸ್ಥಿತಿಗೆ ಬರುತ್ತೆ. ಇದನ್ನು ಕೋಶ ವಿಭಜನೆ ಅಂತೇಳಿ ಕರಿತೀವಿ. ಮೂರನೇ ಹಂತ ಏನಪ್ಪ ಅಂದರೆ ಮೌರುಲಾ ಅಂತ. ಮೌರುಲಾ ಅಂತಂದರೆ ಏನಪ್ಪ ಅಂದರೆ ಕೋಶಗಳ ಗುಚ್ಛದಂತಿರುವಂಥ ಹಂತ. ಇದು ಅಂದರೆ ಬಂಡಲ್ ಆಫ್ ಸೆಲ್ಸ್ ಇರುತ್ತೆ, ಇದಕ್ಕೆ ನಾವು ಮೌರುಲಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒಂದು ಸ್ಟೇಜ್ ಏನಪ್ಪ ಅಂದರೆ ಬ್ಲಾಸ್ಟುಲಾ ಅಥವಾ ಬ್ಲಾಸ್ಟೋಸಿಸ್ಟ್ ಎನ್ನುವಂಥದ್ದು. ಇದು ಒಳಗೆ ಖಾಲಿ ಜಾಗ ಇರುವ ಹಂತ, ಒಳಗೆ ಖಾಲಿ ಆಗುವ ಜಾಗ ಹಂತ ಅಂತೇಳಿ ಕರಿತೀವಿ. ಹಂಗಂದರೆ ಏನು ಅಂತ ನೋಡ್ತಾ ಹೋಗೋಣ. ಈಗ ಮಲ್ಟಿಪಲ್ ಸೆಲ್ ಡಿವಿಷನ್ ಆಗುತ್ತೆ. ಈ ರೀತಿಯಾಗಿ ಮಲ್ಟಿಪಲ್ ಸೆಲ್ ಡಿವಿಷನ್ ಆಗುತ್ತೆ ಭ್ರೂಣದಲ್ಲಿ. ಈ ರೀತಿಯಾಗಿ ಸೆಲ್ಗಳು ಡಿವಿಷನ್ ಆಗುತ್ತೆ, ಒಂದಕ್ಕೊಂದು ಅಟ್ಯಾಚ್ ಆಗಿ ಮಲ್ಟಿಪಲ್ ಸೆಲ್ ಆಗುತ್ತೆ. ಈ ರೀತಿಯಾಗಿ ಹಿಂಗೆ ಆಗ್ತಾ 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 ಏನಾಗುತ್ತೆ ಅಂದರೆ ಮಧ್ಯಭಾಗದಲ್ಲಿ ಸ್ವಲ್ಪ ಖಾಲಿ ಪ್ಲೇಸ್ ಉಳಿಯುತ್ತೆ. ಈ ಒಂದು ಖಾಲಿ ಪ್ಲೇಸ್ ಉಳಿಯೋದಕ್ಕೆ ಬ್ಲಾಸ್ಟುಲಾ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಬ್ಲಾಸ್ಟುಲಾ ಯಾವಾಗ ಉಂಟಾಗುತ್ತೆ ಅಂದರೆ, ಇದು ಅಂಡಾಶಯದಿಂದ ಅಂಡವು ಉತ್ಪತ್ತಿಯಾಗಿ ಫಾಲೋಪಿಯನ್ ಟ್ಯೂಬ್ಗೆ ಬಂದು, ಆ ಫಾಲೋಪಿಯನ್ ಟ್ಯೂಬ್ದಲ್ಲಿ ಜೈಗೋಟ್ ಉಂಟಾಗಿ ಅಲ್ಲಿಂದ ಯುಗ್ಮಜ ಉಂಟಾಗಿ ಅದು ತೆವಳುತ್ತಾ ಏನು ಮಾಡುತ್ತೆ ಅಂದರೆ ಗರ್ಭಕೋಶಕ್ಕೆ ಎಂಟ್ರಿ ಕೊಡುತ್ತೆ. ಗರ್ಭಾಶಯಕ್ಕೆ ಎಂಟ್ರಿ ಕೊಟ್ಟಾಗ ಆ ಒಂದು ನಿಮಗೆ ಹಂತವನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಅಂದರೆ, ಈಗ ನೋಡಿ, ಈಗ ಈ ಅಂಡಾಶಯದಿಂದ ಎಗ್ ರಿಲೀಸ್ ಆಗುತ್ತೆ, ಅಂಡಾಣು ರಿಲೀಸ್ ಆಗುತ್ತೆ. ಇಲ್ಲಿಂದ ಫಾಲೋಪಿಯನ್ ಟ್ಯೂಬ್ವರೆಗೆ ಬರುತ್ತೆ. ಇಲ್ಲಿಂದ ವೀರ್ಯಾಣುಗಳು ಎಂಟ್ರ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಜೈಗೋಟ್ ಉಂಟಾಗುತ್ತೆ. ಜೈಗೋಟ್ ಉಂಟಾದಾಗ ಇಲ್ಲಿಂದ ಯುಗ್ಮಜ ಫಾರ್ಮೇಷನ್ ಆಗುತ್ತೆ. ಇದೇನಾಗುತ್ತೆ ಅಂದರೆ ತೆವಳುತ್ತಾ ಈ ಭಾಗಕ್ಕೆ ಬರುತ್ತೆ. ಅಂಡಾಶಯ ಈ ಭಾಗಕ್ಕೆ ಬರುತ್ತೆ. ಈ ಭಾಗಕ್ಕೆ ಬಂದು ಇಲ್ಲಿ ಏನಾಗುತ್ತೆ ಅಂದರೆ ಅಟ್ಯಾಚ್, ಈ ಒಂದು ಗರ್ಭಾಶಯದ ಯಾವುದಾದ್ರೂ ಒಂದು ಮೂಲೆಗೆ ಏನಾಗುತ್ತೆ, ಅಟ್ಯಾಚ್ ಆಗುತ್ತೆ. ಈ ರೀತಿ ಅಟ್ಯಾಚ್ ಆಗುವಂಥ, ಈ ರೀತಿಯಾಗಿ ಅಂಟಿಕೊಳ್ಳುವಂಥ ಒಂದು ಹಂತಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಬ್ಲಾಸ್ಟುಲಾ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಓಕೆನಾ? ಈ ರೀತಿಯಾಗಿ ನಡೆಯುತ್ತೆ. ನೆಕ್ಸ್ಟ್ ಯಾವ ಸ್ಟೇಜಪ್ಪ ಅಂದರೆ ಗ್ಯಾಸ್ಟ್ರುಲಾ. ನೆಕ್ಸ್ಟ್ ಸ್ಟೇಜ್ ಗ್ಯಾಸ್ಟ್ರುಲಾ ಅಂದರೆ 3 ಜರ್ಮ್ ಪದರಗಳು ರಚನೆಗೊಳ್ಳುತ್ತವೆ. 3 ಜರ್ಮ್ ಅಂತಂದರೆ, ಈಗ ಬ್ಲಾಸ್ಟುಲಾ ಆಯಿತು, ಇದು ಸೆಲ್ಗಳು ಏನಾಗ್ತವಪ್ಪ ಅಂದರೆ ಈ ರೀತಿಯಾಗಿ ರೌಂಡ್ ಸೆಲ್ಗಳು ಡಿವಿಷನ್ ಆಗಿ ಈ ರೀತಿಯಾಗಿ
ಒಂದು ಬ್ಲಾಸ್ಟುಲಾ ಫಾರ್ಮೇಷನ್ ಆಗುತ್ತೆ. ಬ್ಲಾಸ್ಟುಲಾ ಫಾರ್ಮೇಷನ್ ಆದಮೇಲೆ ಇಲ್ಲಿ 3 ಚರ್ಮಗಳು, 3 ಡರ್ಮ್ಸ್, ಅಂದರೆ 3 ಜರ್ಮ್ಸ್ ಪದರಗಳು ಉಂಟಾಗುತ್ತವೆ. ಅಂದರೆ ಈ ಒಂದು ಭ್ರೂಣದಲ್ಲಿ 3 ಚರ್ಮದ ಪದರಗಳು ಉಂಟಾಗುತ್ತವೆ. ಒಂದು ಎಕ್ಟೋಡರ್ಮ್, ಮೊದಲಿಗೆ ಎಕ್ಟೋಡರ್ಮ್, ಮೆಸೋಡರ್ಮ್, ಎಂಡೋಡರ್ಮ್. ಹೀಗಂದರೆ ಏನು? ಎಂಡೋಡರ್ಮ್ ಅಂತಂದರೆ ದೇಹದ ಒಳಗಿನ ಚರ್ಮ, ಮೆಸೋಡರ್ಮ್ ಅಂದರೆ ಮಧ್ಯದ ಚರ್ಮ, ಎಕ್ಟೋಡರ್ಮ್ ಅಂದರೆ ಆ ಒಂದು ದೇಹದ ಮೇಲಿನ ಚರ್ಮ. ಈ ರೀತಿಯಾಗಿ 3 ಪದರಗಳು ಉಂಟಾಗ್ತವೆ. ಇದರಿಂದ ಅಂಗರಚನೆ ಆಗುತ್ತೆ. ಈ 3 ಪದರಗಳು ಉಂಟಾದ ಮೇಲೆ ಇಲ್ಲಿ ಅಂಗ ರಚನೆ, ಆರ್ಗನೈಜೇಷನ್ ಅಂತೇಳಿ ಕರಿತೀವಿ. ವಿವಿಧ ಅಂಗಗಳು ಇಲ್ಲಿ ರೂಪುಗೊಳ್ಳುತ್ತೆ. ಅಂದರೆ ಭ್ರೂಣದಿಂದ ಶಿಶು ಅಂದರೆ ಒಂದು ಸೆಲ್ ಇರುವಂಥದ್ದು ಒಂದು ದೊಡ್ಡ 3 kg 4 kg ಮಗುವಾಗಿ ಬೆಳೆಯುತ್ತೆ. ಹೇಗೆ? ಇದನ್ನು ನಾವು ಭ್ರೂಣದಿಂದ ಶಿಶು ಅಥವಾ ಪೀಟಸ್ ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ. ಸುಮಾರು 8 ವಾರಗಳ ನಂತರ, 8 ವಾರ ಅಂದರೆ ಎಷ್ಟಪ್ಪ ಅಂದರೆ 2 ತಿಂಗಳ ನಂತರ, ಸುಮಾರು 8 ವಾರಗಳ ನಂತರ ಭ್ರೂಣವನ್ನು ಶಿಶು ಎಂದು ಕರೆಯುತ್ತೇವೆ. ನೋಡಿ, 2 ತಿಂಗಳವರೆಗೂ ನಾವೇನಂತ ಕರಿತೀವಿ, ಆ ಒಂದು ಭ್ರೂಣ ಎಂಬ್ರಿಯೋ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಸುಮಾರು 8 ವಾರಗಳ ನಂತರ ಭ್ರೂಣವನ್ನು ಶಿಶು ಅಂತ ಹೇಳಿ ಕರಿತೀವಿ ನಾವು. ಗರ್ಭಾಶಯದಲ್ಲಿ ಬೆಳೆಯುತ್ತಾ ಜನನದವರೆಗೆ ಇದು ತಲುಪುತ್ತದೆ. ಈ ರೀತಿಯಾಗಿ ಸುಮಾರು ಹಂತಗಳನ್ನು ದಾಟಿ ಇದು ಜನನವರೆಗೆ ತಲುಪುತ್ತದೆ. ಹಾಗಾದರೆ ಭ್ರೂಣದ ಅಭಿವೃದ್ಧಿಗೆ ಸಹಾಯವಾಗುವಂಥ ಅಂಗಗಳು ಯಾವುವು? ಮೊದಲನೇದಾಗಿ ಗರ್ಭಾಶಯ, ಇದು ಬೆಳವಣಿಗೆ ಸ್ಥಳ. ಮಗು ಎಲ್ಲಿ ಬೆಳೆಯುತ್ತೆ ಅಂದರೆ ಗರ್ಭಾಶಯದಲ್ಲಿ ಬೆಳೆಯುತ್ತೆ. ಪ್ಲಾಸೆಂಟಾ ಅಂದರೆ ಏನಪ್ಪ ಅಂದರೆ ನೀವೆಲ್ಲರೂ ಕೂಡ ಗಮನಿಸಿರಬೇಕು, ಆಗ ತಾನೇ ಹುಟ್ಟಿದ ಮಗುವಿನ ಒಂದು ನಾಭಿಯಲ್ಲಿ ಒಂದು ಚರ್ಮದ ರೀತಿಯಲ್ಲಿ ಒಂದು ಪೈಪ್ ಟ್ಯೂಬ್ ಥರ ಇರುತ್ತೆ. ಅದಕ್ಕೆ ಪ್ಲಾಸೆಂಟಾ ಅಂತೇಳಿ ಕರಿತೀವಿ. ಇದು ಯಾಕಿರುತ್ತೆ ಅಂದರೆ ತಾಯಿಯ ದೇಹದಿಂದ ಮಗುವಿನ ದೇಹಕ್ಕೆ ಇಲ್ಲಿ ಆಹಾರದ ಸರಬರಾಜು ಅಥವಾ ಆಮ್ಲಜನಕದ ಪೂರೈಕೆ ಆಗುತ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ನಾಳಬಳ್ಳಿ ಅಥವಾ ಉಂಬ್ರಿಕಲ್ ಕಾರ್ಡ್ ಅಂತೇಳಿ ಕರಿತೀವಿ. ಅಂದರೆ ತಾಯಿ ಮತ್ತು ಭ್ರೂಣಕ್ಕೆ ಸಂಪರ್ಕವನ್ನು ಏರ್ಪಡಿಸುವಂಥ ನಾಳಬಳ್ಳಿ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಪ್ಲಾಸೆಂಟಾ ಅಂತ ಕೂಡ ಕರಿಬೋದು. ಇದು ತಾಯಿ ಮತ್ತು ಭ್ರೂಣದ ನಡುವೆ ಸಂಪರ್ಕವನ್ನು ಏರ್ಪಡಿಸಿ ಇಲ್ಲಿ ಆಮ್ಲಜನಕ, ಆಹಾರ ಮತ್ತು ರಕ್ತದ ಸರಬರಾಜು ಉಂಟಾಗುವಂಥದ್ದು. ಈ ರೀತಿಯಾಗಿ ನಾವು ಇನ್ನಷ್ಟು ಡೀಟೇಲಾಗಿ ಇಲ್ಲಿ ಡಿಸ್ಕಸ್ ಮಾಡೋದಾದರೆ, ನಿಷೇಚನದಿಂದ ಯುಗ್ಮಜ ಉಂಟಾಗಿ ಅದು ಭ್ರೂಣವಾಗಿ ಬೆಳೆಯುತ್ತಾ ಪ್ರಾರಂಭಿಸುತ್ತದೆ. ಯುಗ್ಮಜ ಕೋಶವು ಪದೇ ಪದೇ ವಿಭಜನೆಗೊಂಡು ಅನೇಕ ಜೀವಕೋಶಗಳು ಉಂಡೆಯಾಗಿ ರೂಪುಗೊಳ್ಳುತ್ತದೆ. ನಂತರ ಈ ಜೀವಕೋಶಗಳು ವಿಭಿನ್ನ ಅಂಗಾಂಶಗಳನ್ನ ದೇಹದ ಅಂಗಗಳಾಗಿ ಬೆಳೆಯುವ ರೂಪುಗೊಳ್ಳುತ್ತದೆ. ಅಂದರೆ ಈಗ ಸೆಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಾ. ಈ ಒಂದು ಅಂಡಾಶಯದಿಂದ ಉಂಟಾದ ಒಂದು ಅಂಡದಿಂದ ಈ ರೀತಿಯಾಗಿ ಯುಗ್ಮಜ ಇಲ್ಲಿ ಉಂಟಾಗುತ್ತೆ. ಯುಗ್ಮಜ ಉಂಟಾದ ನಂತರ ಇಲ್ಲಿ ಏನಿರುತ್ತೆ, ಯೂನಿಸೆಲ್ ಅಂದರೆ ಒಂದು ಸಿಂಗಲ್ ಸೆಲ್ ಇರುತ್ತೆ. 1 ಇರುವಂಥದ್ದು 2 ಆಗುತ್ತೆ, 2 ಇರುವಂಥದ್ದು 4, ಈಗ ಮಲ್ಟಿಪಲ್ ಡಿವಿಷನ್ ಆಗಿ ಇಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ. ಈ ಒಂದು ಸೆಲ್ಲಲ್ಲಿ ಸುತ್ತಲೂ ಸೆಲ್ ಡಿವಿಷನ್ ಆಗುತ್ತೆ. ಆದರೆ ಮಧ್ಯದ ಬಿಳಿ ಭಾಗದಲ್ಲಿ ಒಂದು ಸ್ಪೇಸ್ ಕಾಣ್ತಾ ಇದೆ. ಈ ಒಂದು ಸ್ಪೇಸ್ ಆಗುವಂಥ ಜಾಗಕ್ಕೆ ನಾವು ಬ್ಲಾಸ್ಟುಲಾ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಈ ಬ್ಲಾಸ್ಟುಲಾ ಸ್ಟೇಜಿಗೆ ಬಂದಾಗ ಮಗು ಗರ್ಭಕೋಶದ ಯಾವುದಾದ್ರೂ ಒಂದು ಗೋಡೆಗೆ ಬಂದು ಅಟ್ಯಾಚ್ ಆಗುತ್ತೆ. ಈ ರೀತಿಯಾಗಿ ಮಗು ಗರ್ಭಕೋಶದಲ್ಲಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಆಮೇಲೆ ಬ್ಲಾಸ್ಟುಲಾ ಆದಮೇಲೆ ಗ್ರ್ಯಾಸ್ಟುಲಾ ಸ್ಟೇಜ್ ಏನು ನಡೆಯುತ್ತೆ, ಆ ಒಂದು ಸ್ಟೇಜಲ್ಲಿ ಈ ರೀತಿಯಾಗಿ ಸೆಲ್ ಡಿವಿಷನ್ ಒಂದು ಗೋಡೆಗೆ ಅಂಟಿಕೊಂಡಾಗ ಕೈ, ಕಾಲು ಮತ್ತು ದೇಹದ ವಿವಿಧ ಭಾಗಗಳು ಸಪ್ರೇಟಾಗಿ ಫಾರ್ಮೇಷನ್ ಆಗುವಂಥದ್ದನ್ನು ನೋಡ್ತೀವಿ. ಈ ರೀತಿಯಾಗಿ ಅಭಿವರ್ಧನೆ ಹೊಂದುತ್ತಿರುವ ರಚನೆಯನ್ನು ನಾವು ಭ್ರೂಣ ಅಂತೇಳಿ ಕರಿತೀವಿ. ಭ್ರೂಣವು ಮತ್ತಷ್ಟು ಬೆಳವಣಿಗೆಯಾಗಿ ಗರ್ಭಕೋಶದ ಗೋಡೆಯಲ್ಲಿ ನಾಟಿಕೊಳ್ಳುತ್ತದೆ. ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಮುಂದುವರಿಯುತ್ತದೆ. ಇದು ಕ್ರಮೇಣ ಕೈಕಾಲು, ತಲೆ, ಕಣ್ಣು, ಕಿವಿಗಳು ಹಾಗೂ ಮುಂತಾದ ಭಾಗಗಳನ್ನು ಅಭಿವೃದ್ಧಿಪಡಿಸುತ್ತದೆ. ದೇಹದ ಎಲ್ಲ ಭಾಗಗಳು ಗುರುತಿಸಬಹುದಾದ ಬೆಳವಣಿಗೆಯನ್ನು ಪೀಟಸ್ ಅಥವಾ ಭ್ರೂಣ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಭ್ರೂಣದ ಬೆಳವಣಿಗೆ ಸಂಪೂರ್ಣಗೊಂಡಾಗ ತಾಯಿಯು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಈ ರೀತಿಯಾಗಿ
ಒಂದು ಭ್ರೂಣದ ಬೆಳವಣಿಗೆ ಆಗುವಂಥದ್ದು. ಇದು ಗರ್ಭಾಶಯದಲ್ಲಿ ಭ್ರೂಣವು ಸಂಪೂರ್ಣವಾಗಿ ಬೆಳೆದಿರುವಂಥ ಚಿತ್ರವನ್ನು ಗಮನಿಸ್ತಾ ಇದ್ದಾರೆ. ನಂತರ ಏನಪ್ಪ ಅಂದರೆ ಈ ರೀತಿಯಾಗಿ ಆಂತರಿಕವಾಗಿ ಅಂದರೆ ಹೆಣ್ಣಿನ ದೇಹದಲ್ಲಿ ಮಗು ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ, ಆಂತರಿಕವಾಗಿ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಅಂತ ನೋಡಿದ್ರಿ. ಹಾಗಾದರೆ ಬಾಹ್ಯ ನಿಷೇಚನದಲ್ಲಿ ಭ್ರೂಣದ ಬೆಳವಣಿಗೆ ಯಾವ ರೀತಿಯಾಗುತ್ತೆ ಅಂತ ನೋಡ್ತಾ ಹೋಗೋಣ. ಬಾಹ್ಯ ನಿಷೇಚನ ಅಂದರೆ ನಿಮಗೆ ಗೊತ್ತಿದೆ, ಹೆಣ್ಣು ಮತ್ತು ಗಂಡು ದೇಹದಿಂದ ಹೊರಗೆ ನಡೆಯುವಂಥ ಸಂತಾನೋತ್ಪತ್ತಿಗೆ ಬಾಹ್ಯ ನಿಷೇಚನ ಅಂತ ಹೇಳಿ ಕರಿತೀವಿ. ಹೆಣ್ಣು ಮತ್ತು ಗಂಡು ಗ್ಯಾಮೆಟ್ಗಳು ದೇಹದ ಹೊರಗೆ ಸಾಮಾನ್ಯವಾಗಿ ನೀರಿನಲ್ಲಿ ಒಂದಾಗುವ ನಿಷೇಚನವನ್ನು ಬಾಹ್ಯ ನಿಷೇಚನ ಅಂತ ಕರಿತೀವಿ. ಉದಾಹರಣೆಗೆ ಅಂಡಾಣು ಮತ್ತು ವೀರ್ಯಾಣುಗಳ ಬಿಡುಗಡೆಯಲ್ಲಿ ಆಗುತ್ತೆ. ಅಂದರೆ ಹೆಣ್ಣು ಪ್ರಾಣಿ ನೀರಿನಲ್ಲಿ ಅಂಡಾಣುಗಳನ್ನು ಬಿಡುತ್ತದೆ. ಹೆಣ್ಣು ಪ್ರಾಣಿಯು ನೀರಿನಲ್ಲಿ ಅಂಡಾಣುಗಳನ್ನು ಬಿಡುತ್ತೆ. ಗಂಡು ಪ್ರಾಣಿಯು ಅದೇ ಸ್ಥಳದಲ್ಲಿ ವೀರ್ಯಾಣುಗಳನ್ನು ಬಿಡುತ್ತದೆ. ಈ ರೀತಿಯಾಗಿ ಆ ಒಂದು ಅಂಡಾಣುಗಳ ಮೇಲೆ ವೀರ್ಯಾಣುಗಳ ಒಂದು ಚಲನೆಯಿಂದ ಅಲ್ಲಿ ನಿಷೇಚನ ಉಂಟಾಗುತ್ತದೆ. ನೀರಿನಲ್ಲಿ ವೀರ್ಯಾಣು ಮತ್ತು ಅಂಡಾಣುಗಳು ಸೇರಿ ಜೈಗೋಟ್ ರಚನೆಗೊಳ್ಳುತ್ತದೆ. ಈ ರೀತಿ ಆದಮೇಲೆ ಭ್ರೂಣದ ಬೆಳವಣಿಗೆ ಆಗುತ್ತೆ. ಜೈಗೋಟ್ ವಿಭಜನೆಗೊಂಡು ಭ್ರೂಣವಾಗಿ ಬೆಳೆಯುತ್ತದೆ. ಈ ಬೆಳವಣಿಗೆ ಪೂರ್ಣವಾಗಿ ನೀರಿನಲ್ಲಿ ಮತ್ತು ದೇಹದ ಹೊರಗೆ ನಡೆಯುತ್ತದೆ. ಅದಾದ ನಂತರ ಲಾರ್ವಾ ಹಂತ ಅಂತೇಳಿ ಬರುತ್ತೆ. ಲಾರ್ವಾ ಹಂತ ಅಂದರೆ ಏನಪ್ಪ ಅಂದರೆ ಭ್ರೂಣದಿಂದ ಮೊದಲು ಲಾರ್ವಾ ಉಂಟಾಗುತ್ತೆ. ಲಾರ್ವಾ ಉಂಟಾದಾಗ ಇಲ್ಲಿ ಅದನ್ನು ನಾವು ರೂಪಾಂತರ ಅಂತೇಳಿ ಕರಿತೀವಿ. ರೂಪಾಂತರ ಎಂದರೇನು, ಡೆಫಿನೇಷನನ್ನು ಕೇಳ್ತಾರೆ. ಬಾಹ್ಯ ನಿಷೇಚನದಲ್ಲಿ ಭ್ರೂಣದಿಂದ ಮೊದಲು ಉಂಟಾಗುವ ಲಾರ್ವಾ ಸ್ಟೇಜನ್ನು ರೂಪಾಂತರ ಅಂತೇಳಿ ಕರಿತೀವಿ. ಉದಾಹರಣೆಗೆ ಇದು ಎಲ್ಲಿ ನಡೆಯುತ್ತೆ ಅಂದರೆ ಮೀನುಗಳು, ಕಪ್ಪೆಗಳು ಮತ್ತು ಕೆಲವು ಜಲಚರ ಜೀವಿಗಳಲ್ಲಿ ಈ ರೀತಿಯಾಗಿ ಬಾಹ್ಯ ನಿಷೇಚನ ನಡೆಯುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಸಂತಾನೋತ್ಪತ್ತಿಯಲ್ಲಿ ಅಂಡಜ ಮತ್ತು ಜರಾಯುಜ ಪ್ರಾಣಿಗಳು ಅಂತೇಳಿ ನಾವು ಡಿವೈಡ್ ಮಾಡ್ತೀವಿ. ಅಂಡಜ ಅಂದರೆ ಏನು, ಜರಾಯುಜ ಅಂದರೆ ಏನು ಅಂತ ನೋಡೋದಾದರೆ ಮೊದಲನೇದಾಗಿ ಅಂಡಜ ಪ್ರಾಣಿಗಳು ಓವಿಪೆರಸ್ ಎನಿಮಲ್ಸ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಮೊಟ್ಟೆ ಇಡುವ ಮೂಲಕ ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳನ್ನು ಅಂಡಜ ಪ್ರಾಣಿಗಳು ಅಂತ ಕರಿತೀವಿ. ಉದಾಹರಣೆಗೆ ಮೊಟ್ಟೆ ದೇಹದ ಹೊರಗೆ ಇಡಲಾಗುತ್ತದೆ. ಭ್ರೂಣದ ಬೆಳವಣಿಗೆ ಮೊಟ್ಟೆ ಒಳಗೆ ನಡೆಯುತ್ತದೆ. ತಾಯಿಯ ದೇಹದ ನೇರ ಪೋಷಣೆ ಇದಕ್ಕೆ ಇರೋದಿಲ್ಲ. ಅಂದರೆ ಮೊದಲು ತಾಯಿಯ ದೇಹದಿಂದ ಮೊಟ್ಟೆ ಹೊರಗಡೆ ಬರುತ್ತೆ. ಆ ಮೊಟ್ಟೆ ಒಳಗಡೆ ಭ್ರೂಣ ಎನ್ನುವಂಥದ್ದು ಉತ್ಪತ್ತಿಯಾಗುತ್ತದೆ. ಈ ರೀತಿಯಾಗಿ ನಡೆಯುವಂಥ ಒಂದು ಸಂತಾನೋತ್ಪತ್ತಿಗೆ, ಈ ರೀತಿ ನಡೆಯುವಂಥ ಒಂದು ಪ್ರಕ್ರಿಯೆಗೆ ನಾವು ಅಂಡಜ ಪ್ರಾಣಿಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹಕ್ಕಿಗಳು, ಹಾವು, ಆಮೆ ಮತ್ತು ಮೀನುಗಳು, ಕಪ್ಪೆಗಳು ಈ ರೀತಿಯಾಗಿ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಜರಾಯುಜ ಪ್ರಾಣಿಗಳಂದರೆ ಏನು, ವೇವಿಪೆರಸ್ ಎನಿಮಲ್ ಅಂದರೆ ತಾಯಿಯ ದೇಹದ ಒಳಗಡೆ ಭ್ರೂಣ ಬೆಳೆಯಿಸಿ ಜೀವಂತ ಸಂತಾನಕ್ಕೆ ಜನ್ಮ ನೀಡುವ ಪ್ರಾಣಿಗಳಿಗೆ ಜರಾಯುಜ ಪ್ರಾಣಿಗಳು ಅಂತೇಳಿ ಕರಿತೀವಿ. ಹಾಗಾದರೆ ಈ ಜರಾಯುಜ ಪ್ರಾಣಿಗಳ ಲಕ್ಷಣಗಳೇನು ಅಂತ ನೋಡೋದಾದರೆ ಭ್ರೂಣದ ಬೆಳವಣಿಗೆ ಗರ್ಭಕೋಶದಲ್ಲಿ ನಡೆಯುತ್ತದೆ. ಪ್ಲಾಸೆಂಟಾ ಮೂಲಕ ಪೋಷಣೆ ನಡೆಯುತ್ತದೆ. ಸಂತಾನದ ಉಳಿವಿಗೆ ಸಾಧ್ಯತೆ ಹೆಚ್ಚು. ಉದಾಹರಣೆಗೆ ಮಾನವರು, ಹಸು, ಬೆಕ್ಕು, ನಾಯಿ, ಕುದುರೆ ಈ ರೀತಿಯಾಗಿ ನಾವು ವಿಭಜನೆಯನ್ನು ಮಾಡ್ತೀವಿ. ಉದಾಹರಣೆಗೆ ಅಂಡಜ ಅಂತಂದರೆ ಮೊಟ್ಟೆ ಇಡುವ ಪ್ರಾಣಿಗಳು, ಜರಾಯುಜ ಅಂದರೆ ಜೀವಂತ ಸಂತಾನಕ್ಕೆ ಜನ್ಮ ನೀಡುವುದಕ್ಕೆ ಜರಾಯುಜ ಪ್ರಾಣಿ ಅಂಥೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಮರಿಗಳಿಂದ ಪ್ರೌಢಾವಸ್ಥೆಗೆ ಯಾವ ರೀತಿಯಾಗಿ ಬರ್ತವೆ. ಆಗ ತಾನೇ ಜನಿಸಿದ ಇಲ್ಲವೇ ಮೊಟ್ಟೆ ಒಡೆದುಕೊಂಡು ಹೊಸ ಮರಿಯು ಪ್ರೌಢಾವಸ್ಥೆಗೆ ತಲುಪುವವರೆಗೆ ತನ್ನ ಬೆಳವಣಿಗೆಯನ್ನು ಮುಂದುವರಿಸುತ್ತದೆ. ಕೆಲವು ಪ್ರಾಣಿಗಳಲ್ಲಿ ಮರಿಗಳು ಪ್ರೌಢಾವಸ್ಥೆಗಿಂತ ವಿಭಿನ್ನವಾಗಿ ಕಾಣಿಸಬಹುದು. ಈ ರೀತಿಯಾಗಿ ನೋಡಿ, ಈ ಪ್ರಾಣಿಗಳು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಒಂದು ಕಪ್ಪೆ. ಕಪ್ಪೆ ಏನು ಮಾಡುತ್ತೆ ಅಂದರೆ ಮೊಟ್ಟೆಗಳನ್ನು ಈ ರೀತಿಯಾಗಿ ಇಡುತ್ತೆ. ನಂತರ ಇದು ಪ್ರಾರಂಭಿಕ ಗುದ ಮೊಟ್ಟೆ ಅಂತ ಹೇಳಿ ಕರೀತಾರೆ. ಇದು ಏನಾಗುತ್ತೆ ಅಂದರೆ ಈ ಕಪ್ಪೆ ಎನ್ನುವಂಥದ್ದು ಲಾರ್ವಾ ಸ್ಟೇಜ್ಗೆ ಬಂದಾಗ ಬೇರೆ ರೀತಿಯೇ ಇರುತ್ತೆ. ಅದು ಪ್ರೌಢಾವಸ್ಥೆಗೆ ಬಂದಾಗ ಇನ್ನೊಂದು ರೀತಿ ಇರುತ್ತೆ. ಅಂದರೆ ಈ ಕಪ್ಪೆ ಎನ್ನುವಂಥದ್ದು ಭ್ರೂಣಾವಸ್ಥೆಯನ್ನು ದಾಟಿ ಆ ಒಂದು ನಿಷೇಚನದ ನಂತರ ಕಪ್ಪೆ ಮೊಟ್ಟೆಯು ಹೊರಗಿನಿಂದ ಬಂದಾಗ
ಇದು ಕಪ್ಪೆ ರೀತಿಯಲ್ಲಿ ಕಾಣೋದಿಲ್ಲ, ಒಂದು ರೀತಿ ಫಿಶ್ ರೀತಿಯಲ್ಲಿ ಮೀನು ಥರ ಕಾಣ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ಅದಕ್ಕೆ ಒಂದು ಚಿಕ್ಕದಾದ ಬಾಲ ಇರುತ್ತದೆ. ಅದಕ್ಕೆ ನಾವು ಲಾರ್ವಾ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಇದು ಪ್ರಾರಂಭಿಕ ಲಾರ್ವಾ ಸ್ಟೇಜ್. ಇದು ಬೆಳೆದ ನಂತರ ಇರುವಂಥ ಲಾರ್ವಾ ಸ್ಟೇಜ್. ಪ್ರೌಢಾವಸ್ಥೆಗೆ ಬಂದ ನಂತರ ಕಪ್ಪೆ ಈ ರೀತಿಯಾಗಿರುತ್ತೆ. ಅಂದರೆ ಒಂದಕ್ಕೊಂದು ಹೋಲಿಕೆ ಇರೋದಿಲ್ಲ, ನಿರ್ದಿಷ್ಟವಾಗಿ ಹೋಲಿಕೆ ಇರೋದಿಲ್ಲ. ಈ ರೀತಿಯಾಗಿ ಗುದಮುಟ್ಟೆಗಳು ಕೆಲವು ದಿನಗಳ ನಂತರ ಪ್ರೌಢ ಕಪ್ಪೆಗಳಾಗಬಹುದು. ಈ ಗುದಮುಟ್ಟೆಗಳು ಕುಪ್ಪಳಿಸುವ ಅಥವಾ ಈಜುವ ಪ್ರೌಢ ಕಪ್ಪೆಗಳು ರೂಪಾಂತರಗೊಳ್ಳುತ್ತವೆ. ತೀವ್ರವಾಗಿ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಅಂತೇಳಿ ಕರಿತೀವಿ, ಅಥವಾ ಮೆಟಾಮಾರ್ಫಿಸಮ್ ಅಂತೇಳಿ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನು. ಈ ಒಂದು ಕಪ್ಪೆಗಳು ಲಾರ್ವಾ ಸ್ಟೇಜಿಂದ ಕಪ್ಪೆಗಳು ಪ್ರೌಢಾವಸ್ಥೆಗೆ ಬರುವಂಥ ಒಂದು ಹಂತವನ್ನು, ಅಂದರೆ ಗುದಮುಟ್ಟೆಗಳು ಕುಪ್ಪಳಿಸುವ ಅಥವಾ ಈಜುವ ಪ್ರೌಢ ಕಪ್ಪೆಗಳಾಗಿ ರೂಪಾಂತರಗೊಳ್ಳುತ್ತವೆ. ತೀವ್ರವಾಗಿ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಮಾನವರಲ್ಲಿ ವಯಸ್ಕರಲ್ಲಿ ಕಂಡುಬರುವ ದೇಹದ ಭಾಗಗಳು ಜನನದ ಸಮಯದಿಂದಲೂ ಇರುತ್ತವೆ. ಆದರೆ ಈ ಕಪ್ಪೆಗಳಲ್ಲಿ ಆ ರೀತಿಯಾಗಿ ಇರೋದಿಲ್ಲ. ಇದಕ್ಕೆ ರೂಪ ಪರಿವರ್ತನೆ ಅಂತ ಹೇಳಿ ಕರಿತೀವಿ. ಇನ್ನೊಂದು, ಈಗ ಇಲ್ಲಿವರೆಗೂ ಕೂಡ ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ನೋಡಿದ್ವಿ. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಅಂದರೆ ಒಂದು ಜೀವಿಯಿಂದಲೇ ಹೊಸ ಸಂತಾನವನ್ನು ಉತ್ಪತ್ತಿ ಮಾಡುವಂಥ ಪ್ರಕ್ರಿಯೆಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಹೆಣ್ಣು ಮತ್ತು ಗಂಡು ಗ್ಯಾಮೆಟ್ಗಳ ಸಂಯೋಜನೆ ಇಲ್ಲಿ ಇರೋದಿಲ್ಲ. ಯಾವುದೇ ರೀತಿಯಾದ ಗಂಡು ಮತ್ತು ಹೆಣ್ಣಿನ ಸಂಪರ್ಕವೇ ಇಲ್ಲಿ ಇರೋದಿಲ್ಲ. ಹಾಗಾದರೆ ಯಾವ ರೀತಿಯಾಗಿ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಅಂತ ನೋಡೋದಾದರೆ, ಇದಕ್ಕೆ ಯಾವುದಾದ್ರೂ ಒಂದು ಪೋಷಕ ಜೀವಿ ಇದ್ದರೆ ಸಾಕು. ಗಂಡಾದರೂ ಇರಲಿ ಅಥವಾ ಹೆಣ್ಣಾದರೂ ಇರಲಿ, ಯಾವುದಾದ್ರೂ ಒಂದು ಪೋಷಕ ಜೀವಿ ಇದ್ದರೆ ಸಾಕು, ಅವುಗಳು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಒಂದು ವೇಗವಾಗಿ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಪರಿಸರದ ಬದಲಾವಣೆ ವೇಳೆ ವೈವಿಧ್ಯಮತೆ ಕಡಿಮೆಯಾಗುತ್ತೆ. ಇದು ಅಲೈಂಗಿಕ ಸಂತಾನೋತ್ಪತ್ತಿ ಆಗುತ್ತೆ. ಜೀವನವು ಕೆಲವೊಮ್ಮೆ ಕಡಿಮೆ ಸ್ಥಿರತೆ ಇರಬಹುದು. ಈಗ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು, ಟೈಪ್ಸ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್. ಸೊ ಮೊದಲನೇದಾಗಿ ವಿಭಜನೆ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು. ವಿಭಜನೆ ಅಂದರೆ ಏನು? ಈಗ ಒಂದು ಪ್ಯಾರಾಮೆಸಿಯಾ ಎನ್ನುವಂಥ ಒಂದು ಜೀವಿ ಇರುತ್ತೆ. ಈ ರೀತಿಯಾಗಿ ಉದ್ದನೆ ಒಂದು ಪ್ಯಾರಾಮೆಸಿಯಾ ಅಂತ ಜೀವಿ ಇರುತ್ತೆ. ಇದರ ತಲೆಭಾಗವನ್ನು ಕಟ್ ಮಾಡಿ, ಬಾಲವನ್ನು ಕಟ್ ಮಾಡಿ, ಮಧ್ಯದಲ್ಲಿ ಇರುವಂಥ ದೇಹ, ಅಂದರೆ ಒಂದು ಜೀವಿಯನ್ನು 3 ಭಾಗಗಳಾಗಿ ಕಟ್ ಮಾಡಿದಾಗ ಆ 3 ಭಾಗಗಳು ಮತ್ತೊಂದು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಇದಕ್ಕೆ ವಿಭಜನೆ ಅಥವಾ ಬೈನರಿ ಫಿಷನ್ ಅಂತ ಹೇಳಿ ಕರೀತಾರೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಅಮೀಬಾ ಮತ್ತು ಪ್ಯಾರಾಮೆಸಿಯಮ್ ಎನ್ನುವಂಥ ಜೀವಿಗಳಲ್ಲಿ ಈ ರೀತಿಯಾಗಿ ವಿಭಜನೆ ಅಲೈಂಗಿಕ ಸಂತಾನೋತ್ಪತ್ತಿ ಕಂಡುಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಬಡ್ಡಿಂಗ್, ಅಂದರೆ ಪೋಷಕ ದೇಹದಲ್ಲಿ ಬಡಿಗೆ ರೂಪದಲ್ಲಿ ವಿಭಿನ್ನವಾಗಿ ಹೊಸ ಜೀವಿ ಉತ್ಪತ್ತಿಯಾಗುವಂಥದ್ದು. ಉದಾಹರಣೆಗೆ ಹೈಡ್ರಾ ಮತ್ತು ಬ್ಯೂಡಿಂಗ್ ಸಸ್ಯಗಳು. ಬ್ಯೂಡಿಂಗ್ ಸಸ್ಯಗಳು ಏನಪ್ಪ ಅಂದರೆ, ಉದಾಹರಣೆ ನಾವು ಒಂದು ಗುಲಾಬಿ ಹೂವಿನ ಒಂದು ತುಂಡಿಂದ ಅಲ್ಲಿ ಎಷ್ಟು ಅದರ ಮೂಲಕ ನಡೆಯುವಂಥ ಡಿವಿಷನ್ಸ್ಗಳಿರ್ತವೆ, ಅಷ್ಟು ಒಂದು ನಾವು ಇಲ್ಲಿ ವಿಭಜನೆ ಆಗುವುದನ್ನು ನೋಡ್ತೀವಿ. ಒಂದು ಈ ರೀತಿಯಾಗಿ ಒಂದು ಬಡ್ಡಿಂಗನ್ನು ತೆಗೆದುಕೊಂಡು ಇದಕ್ಕೆ ಸುಮಾರು 2-3 ಈ ರೀತಿಯಾಗಿ ಡಿವಿಷನ್ಸ್ ಇರ್ತವೆ. ಪ್ರತಿಯೊಂದು ಡಿವಿಷನಿಂದ ಲೀವ್ಸ್ಗಳ ಫಾರ್ಮೇಷನ್ ಆಗುತ್ತೆ. ಈ ರೀತಿಯಾಗಿ ಇದಕ್ಕೆ ಬಡ್ಡಿಂಗ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಫ್ರ್ಯಾಗ್ಮೆಂಟೇಷನ್, ಅಂದರೆ ಪೋಷಕ ದೇಹದ ಭಾಗದಿಂದ ಹೊಸ ಜೀವಿ ಬೆಳೆಯುತ್ತದೆ. ಹೈಡ್ರಾ ಮತ್ತು ಸ್ಟ್ಯಾಪಿಸ್ ಎನ್ನುವಂಥದ್ದು. ಇನ್ನೊಂದು ಸ್ಟೋರ್ ನಿರ್ಮಾಣ, ಅಂದರೆ ವಿಶೇಷ ಕೋಶಗಳಿಂದ ಸ್ಟೋರ್ಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಈ ರೀತಿಯಾಗಿ ಹಲವಾರು ಉದಾಹರಣೆಗಳು, ಟೈಪ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ವೆಜಿಟೇಟಿವ್ ರಿಪ್ರೊಡಕ್ಷನ್, ಅಂದರೆ ಈಗ ಅಲುವೆರಾ ನೋಡಿರ್ಬೋದು ಅಥವಾ ಬಾಳೆಹಣ್ಣನ್ನು ನೋಡಿರ್ಬೋದು. ಅಲುವೆರಾ ಮತ್ತು ಬಾಳೆಹಣ್ಣು, ಈ ಒಂದು
ಯಾವುದಾದ್ರೂ ಒಂದು ತುಂಡನ್ನು ತೆಗೆದುಕೊಂಡು ನಾವು ಮಣ್ಣಿನಲ್ಲಿ ಇಟ್ಟಾಗ ಅದು ಹೊಸ ಗಿಡವಾಗಿ ಉತ್ಪತ್ತಿಯಾಗುತ್ತದೆ. ಇದಕ್ಕೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಇದು ಹೈಡ್ರಾದಲ್ಲಿ ಈ ರೀತಿಯಾಗಿ ನಡೆಯುತ್ತೆ. ಬಡ್ಡಿಂಗ್ ಅಂದರೆ ಇದು ಒಂದು ಮದರ್ ಹೈಡ್ರಾ ಆಗಿರುತ್ತೆ. ಈ ಒಂದು ಹೈಡ್ರಾದ ಬಾಜುವಿನಲ್ಲಿ ಮತ್ತೊಂದು ಹೈಡ್ರಾ ಬೆಳೀತಾ ಇದೆ. ಈ ರೀತಿಯಾಗಿ ಇದಕ್ಕೆ ಬಡ್ಡಿಂಗ್ ಅಂತ ಹೇಳಿ ಅಥವಾ ಮೊಗ್ಗುವಿಕೆ ಅಂತ ಹೇಳಿ ಕರೀತಾರೆ. ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳೆಯುವುದರಿಂದ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಗೆ ಮೊಗ್ಗುವಿಕೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ಇದು ಅಮೀಬಾದಲ್ಲಿ ದ್ವಿವಿದಳನ ಸಂತಾನೋತ್ಪತ್ತಿ. ಈಗ ಒಂದು ಅಮೀಬಾ ಇದೆ. ಈ ಅಮೀಬಾದಿಂದ ಒಂದು ನ್ಯೂಕ್ಲಿಯಸ್ 2 ಭಾಗಗಳಾಗಿ ಒಡೆಯುತ್ತೆ. 2 ನ್ಯೂಕ್ಲಿಯಸ್ ಒಡೆದು ಕೋಶ ಭಿತ್ತಿಯು ಕೂಡ 2 ಭಾಗಗಳಾಗಿ ಒಡೆದು 2 ಮರಿ ಅಮೀಬಾಗಳು ಉತ್ಪತ್ತಿಯಾಗುವುದಕ್ಕೆ ನಾವು ಇದಕ್ಕೆ ದ್ವಿವಿದಳನ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ತದ್ರೂಪ ಸೃಷ್ಟಿ ಅಂತ ಹೇಳಿ ಕರಿತೀವಿ. ಇದು ಮೊದಲ ಬಾರಿಗೆ 1996 ಒಂದು ಪ್ರಯೋಗ ನಡೆಯುತ್ತೆ. ಏನು ಪ್ರಯೋಗಪ್ಪ ಅಂದರೆ ಒಂದು ಜೀವಿ ನಿಖರ ನಕಲಿನಂತೆ ಉತ್ಪಾದನೆಯಾಗಿದೆ. ಪ್ರಾಣಿಗಳ ಕ್ಲೋನಿಂಗನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಸ್ಕಾಟ್ಲೆಂಡ್ನ ಎಡಿನ್ಬರ್ಗ್ನಲ್ಲಿ ರೋಸ್ಲಿನ್ ಇನ್ಸ್ಟಿಟ್ಯೂಟ್ ಇಯಾನ್ ವಿಲ್ಮಟ್ ಎನ್ನುವಂಥವರು ಸಹೋದ್ಯೋಗಿಗಳು ಸೇರಿ ಒಂದು ಡಾಲಿ ಎಂಬ ಹೆಸರಿನ ಒಂದು ಕುರಿಯನ್ನು ಯಶಸ್ವಿಯಾಗಿ ಕ್ಲೋನಿಂಗ್ ಮಾಡುವ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಮೊದಲನೇದಾಗಿ ಜನಿಸಿದ ಒಂದು ಸ್ತನಿಯಾಗಿರುತ್ತೆ. ಅಂದರೆ ಏನಪ್ಪ ಅಂದರೆ ಒಂದು ಪೇರೆಂಟಿಂಗ್ ಕುರಿ ಇರುತ್ತೆ. ಆ ಒಂದು ಕುರಿಯ ಯಾವುದಾದ್ರೂ ಒಂದು DNA ಬಳಸ್ಕೊಂಡು ಕೂದಲಿನ DNA ಆಗಿರ್ಬೋದು, ಸ್ಕಿನ್ DNA ಆಗಿರ್ಬೋದು, ದೇಹದ ಯಾವುದಾದ್ರೂ ಒಂದು DNA ಬಳಸ್ಕೊಂಡು ಅದೇ ದೇಹದ ಒಂದು ಕ್ಲೋನಿಂಗನ್ನು ಬಳಸ್ಕೊಂಡು ಯಾವುದೇ ರೀತಿಯಾಗಿ ಲೈಂಗಿಕ ಸಂಪರ್ಕವಿಲ್ಲದೆ ಒಂದು ಜೀವಿಯನ್ನು ಬೆಳೆಸಿರುವಂಥದ್ದನ್ನು ನಾವು ನೋಡ್ತೀವಿ. ಮೊದಲ ಬಾರಿಗೆ 1996ರಲ್ಲಿ ಡಾಲಿ ಎಂಬ ತದ್ರೂಪ ಕುರಿಯನ್ನು ಈ ರೀತಿಯಾಗಿ ಬೇರೆ ಬೇರೆ ಕುರಿಗಳನ್ನು ಮೊದಲನೇ ಬಾರಿಗೆ ತದ್ರೂಪವಾಗಿ ಬೆಳೆಸಿರುವಂಥದ್ದು. ಡಾಲಿ ಎಂಬ ತದ್ರೂಪ ಸೃಷ್ಟಿಯಲ್ಲಿ ಹೆಣ್ಣು ಪ್ಲೀನ್ ಟಾರ್ಸೆಟ್ ಕುರಿ ಮತ್ತು ಸ್ತನ್ಯ ಗ್ರಂಥಿಯಿಂದ ಒಂದು ಜೀವಕೋಶವನ್ನು ಸಂಗ್ರಹಿಸಲಾಯಿತು. ಎಲ್ಲಿಂದ ಅಂತಂದರೆ ಮೊದಲು ಇದು ಒಂದು ಫ್ಲೀನ್ ಟಾರ್ಸೆಟ್ ಎನ್ನುವಂಥ ಹೆಣ್ಣು ಕುರಿ. ಇದು ಈ ಹೆಣ್ಣು ಕುರಿಯ ಸ್ತನ ಅಂದರೆ ಆ ಒಂದು ಸ್ತನ ಗ್ರಂಥಿಯಿಂದ ಒಂದು ಜೀವಕೋಶವನ್ನು ತೆಗೆದುಕೊಂಡ್ರು. ಆ ಒಂದು ಜೀವಕೋಶದಿಂದ ಅದೇ ಸಮಯದಲ್ಲಿ ಇನ್ನೊಂದು ಕಪ್ಪು ಮುಖವುಳ್ಳ ಸ್ಕಾಟಿಷ್ ಕುರಿಯಿಂದ ಒಂದು ಅಂಡವನ್ನು ಪಡೆಯಲಾಯಿತು. ಈ ಅಂಡದ ಕೋಶ ಕೇಂದ್ರವನ್ನು ತೆಗೆದು ಹಾಕಲಾಯಿತು. ನಂತರ ಫ್ಲೀನ್ ಟಾರ್ಸೆಟ್ ಕುರಿಯ ಸ್ತನ್ಯ ಗ್ರಂಥಿಕೋಶವನ್ನು ಕೋಶ ಕೇಂದ್ರದಲ್ಲಿ ಕಪ್ಪು ಮುಖದ ಸ್ಕಾಟಿಷ್ ಕುರಿಯನ್ನು ಅಂಡಾಣುವಿನ ಒಳಗಡೆ ಸೇರಿಸಲಾಯಿತು. ಹೀಗೆ ತಯಾರಿಸಿದ ಅಂಡಾಣು ಕಪ್ಪು ಮುಖದ ಸ್ಕಾಟಿಷ್ ಕುರಿಯ ಗರ್ಭಕೋಶದಲ್ಲಿ ಅಳವಡಿಸಲಾಗಿತ್ತು. ಈಗ ಅಂಡಾಣುವಿನ ಬೆಳವಣಿಗೆ ಸಹಜವಾಗಿ ನಡೆದ ನಂತರ ಅಂತಿಮವಾಗಿ ಡಾಲಿ ಜನಿಸಿತು ಎಂದು ಹೇಳಲಾಗುತ್ತೆ. ಕಪ್ಪು ಮುಖದ ಸ್ಕಾಟಿಷ್ ಕುರಿಯಿಂದ ಡಾಲಿ ಜನ್ಮ ಪಡೆದರೂ ಅದು ಕೋಶ ಕೇಂದ್ರವನ್ನು ತೆಗೆದುಕೊಳ್ಳಲಾದ ಹೆಣ್ಣು ಪ್ಲೀನ್ ಟಾರ್ಸೆಟ್ ಕುರಿಯನ್ನು ಸಂಪೂರ್ಣವಾಗಿ ಹೋಲುವುದಾಗಿತ್ತು. ಇದು ಕಪ್ಪು ಮುಖದ ಸ್ಕಾಟಿಷ್ ಕುರಿಯ ಅಂಡದಿಂದ ಕೋಶ ಕೇಂದ್ರವನ್ನು ತೆಗೆದು ಹಾಕಿದ್ದರಿಂದ ಡಾಲಿಯು ಕಪ್ಪು ಮುಖದ ಸ್ಕಾಟಿಷ್ ಕುರಿಯನ್ನು ಯಾವುದೇ ಲಕ್ಷಣವನ್ನು ಇದು ತೋರಿಸಲಿಲ್ಲ. ಹಾಗಾಗಿ ಪ್ಲೀನ್ ಟಾರ್ಸೆಟ್ ಎನ್ನುವಂಥ ಕುರಿಯು ಆರೋಗ್ಯಕರವಾಗಿತ್ತು. ಇದು ತದ್ರೂಪವಾಗಿತ್ತು. ಸಾಮಾನ್ಯವಾಗಿ ಲೈಂಗಿಕ ಪ್ರಕ್ರಿಯೆ ಮೂಲಕ ತನ್ನ ಹಲವಾರು ಮರಿಗಳನ್ನು ಉತ್ಪಾದಿಸಿತು. ಆದರೆ ದುರದೃಷ್ಟವಶ ಡಾಲಿಯು 2003ರಲ್ಲಿ ಫೆಬ್ರವರಿ 14ರಂದು ಶ್ವಾಸಕೋಶದ ಕೆಲವು ಕಾಯಿಲೆಗಳಿಂದ ಮರಣ ಹೊಂದಿತು ಅಂತ ಹೇಳ್ತಾ ಇದ್ದಾರೆ. ಡಾಲಿಯ ನಂತರ ತದ್ರೂಪಿಗಳನ್ನು ಸೃಷ್ಟಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಲಾಯಿತು. ಆದರೂ ಕೂಡ ಯಾವುದೇ ರೀತಿಯಾಗಿ ಸಫಲ ಹೊಂದದೆ ಅಲ್ಲಿ ಆ ರೀತಿಯಾದ ತದ್ರೂಪವಾಗಿ ಜನಿಸಿದ ಮರಿಗಳೇನಾಗ್ತವೆ, ಸಾವನ್ನಪ್ತಾ ಬರುತ್ತವೆ ಅಂತ ಮಾಹಿತಿ ಇದೆ. ಇದು ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗುತ್ತೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ.
ಪ್ರಮುಖ ಪ್ರಶ್ನೋತ್ತರಗಳು ಈ ರೀತಿಯಾಗಿದ್ದಾವೆ. ಮೊದಲನೇದಾಗಿ ಸಂತಾನೋತ್ಪತ್ತಿ ಎಂದರೇನು? ಜೀವಿಗಳು ತಮ್ಮದೇ ರೀತಿಯ ಹೊಸ ಜೀವಿಗಳನ್ನು ಉತ್ಪತ್ತಿ ಮಾಡುವಂಥ ಪ್ರಕ್ರಿಯೆಗೆ ಸಂತಾನೋತ್ಪತ್ತಿ ಅಂತ ಹೇಳಿ ಕರೀತಾರೆ. ಸಂತಾನೋತ್ಪತ್ತಿ ವಿಧಗಳು ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು ಅಂತ, ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳ ಸಂಯೋಜನೆಯಿಂದ ಹೊಸ ಜೀವಿ ಉಂಟಾಗುವಂಥ ಒಂದು ಪ್ರಕ್ರಿಯೆಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಅಂತ ನೋಡೋದಾದರೆ, ಒಂದು ಪೋಷಕರಿಂದಲೇ ಗ್ಯಾಮೆಟ್ಗಳ ಸಂಯೋಜನೆ ಇಲ್ಲದೆ ಹೊಸ ಜೀವಿ ಉತ್ಪತ್ತಿಯಾಗುವುದಕ್ಕೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರೀತಾರೆ. ನಿಷೇಚನ ಎಂದರೇನು? ನಿಷೇಚನ ಎಂದರೆ ವೀರ್ಯಾಣು ಮತ್ತು ಅಂಡಾಣು ಒಂದಾಗುವ ಪ್ರಕ್ರಿಯೆಗೆ ನಿಷೇಚನ ಎಂದು ಕರೆಯಲಾಗುತ್ತದೆ. ನಿಷೇಚನದ ವಿಧಗಳು ಯಾವುವು? ಆಂತರಿಕ ನಿಷೇಚನ, ಬಾಹ್ಯ ನಿಷೇಚನ. ಈ ರೀತಿಯಾಗಿ ಅಂಡಜ ಪ್ರಾಣಿಗಳು ಎಂದರೇನು? ಮೊಟ್ಟೆ ಇಡುವ ಪ್ರಾಣಿಗಳನ್ನು ಅಂಡಜ ಪ್ರಾಣಿಗಳು ಅಂತೇಳಿ ಕರೀತಾರೆ. ಜರಾಯುಜ ಪ್ರಾಣಿಗಳು ಎಂದರೇನು? ಉದಾಹರಣೆ ಕೊಡಿ. ತಾಯಿಯ ದೇಹದೊಳಗೆ ಭ್ರೂಣ ಬೆಳೆಸಿ ಜೀವಂತ ಸಂತಾನಕ್ಕೆ ಜನ್ಮ ನೀಡುವ ಪ್ರಾಣಿಗಳಿಗೆ ಜರಾಯುಜ ಪ್ರಾಣಿಗಳು ಅಂತ ಹೇಳಿ ಕರೀತಾರೆ. ಮಾನವರು, ಹಸು. IVF ಎಂದರೇನು? IVF ಎಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಅಂದರೆ ದೇಹದ ಹೊರಗೆ ಪ್ರಯೋಗಾಲಯದಲ್ಲಿ ನಿಷೇಚನ ಮಾಡಿ ಭ್ರೂಣವನ್ನು ಗರ್ಭಾಶಯಕ್ಕೆ ಸ್ಥಾಪಿಸುವ ವಿಧಾನಕ್ಕೆ IVF ಅಂತ ಹೇಳಿ ಕರೀತಾರೆ. ಭ್ರೂಣದ ಅಭಿವೃದ್ಧಿ ಎಂದರೇನು? ಭ್ರೂಣ ಜೈಗೋಟ್ ವಿಭಜನೆಗೊಂಡು ಸಂಪೂರ್ಣವಾಗಿ ಶಿಶುವಾಗಿ ಬೆಳೆಯುವಂಥ ಪ್ರಕ್ರಿಯೆಗೆ ಭ್ರೂಣದ ಅಭಿವೃದ್ಧಿ ಅಂತೇಳಿ ಕರಿತೀವಿ. ಗಂಡು ಸಂತಾನೋತ್ಪತ್ತಿಯ ಪ್ರಮುಖ ಭಾಗಗಳು ಯಾವುವು? ವೃಷಣಗಳು, ವೃಷಣಕೋಶ ಮತ್ತು ವೀರ್ಯವಾಹಕಗಳು, ವೀರ್ಯಗ್ರಂಥಿಗಳು, ಪ್ರೋಸ್ಟೇಟ್ ಗ್ಲ್ಯಾಂಡ್ ಮತ್ತು ಶಿಶ್ನ ಅಥವಾ ಲಿಂಗ. ಹೆಣ್ಣು ಸಂತಾನೋತ್ಪತ್ತಿಯ ಪ್ರಮುಖ ಭಾಗಗಳು ಯಾವುವು? ಅಂಡಾಶಯ, ಫಾಲೋಪಿಯನ್ ನಾಳ, ಗರ್ಭಾಶಯ, ಗರ್ಭಾಶಯದ ಕಂಠ ಮತ್ತು ಯೋನಿ. ನೆಕ್ಸ್ಟ್ ಏನಪ್ಪ ಅಂದರೆ ಇದು ಒಂದು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಇದಾಗಿತ್ತು. ಇದರಲ್ಲಿ ಬರುವಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಡೆಫಿನೇಷನ್ಗಳು ಬರ್ತವೆ. ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೂಡ ಕೇಳಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿತ್ತು. ಸೊ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಮೊದಲು ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.